ರಾಗಗಳನ್ನು ಹೇಳಬೇಕು. ರಾಗಗಳನ್ನು ಸಂಗೀತ ಯಕ್ಷರಾಣಿ ಸಂಗೀತ ಹಾಡಬೇಕಿದ್ರೆ ರಾಗಜ್ಞಾನ ಬೇಕು. ನಮಗೆ ಕೆಲವೊಂದು ರೋಗ ಇದೆ ಹೊರತು ರಾಗಜ್ಞಾನ ಇಲ್ಲ. ಹೌದಾ? ಇಂತಹದೇ ರಾಗದಲ್ಲಿ ಹಾಡಬೇಕು ಅಂದ್ರೆ ನಮಗೆ ಗೊತ್ತಾಗುವುದಿಲ್ಲ. ಬೇಡ, ನಿನಗೆ ಬಂದಾಗೆ ಹಾಡಿದ್ದು ಆ ರಾಗ ಆದ್ರೆ ಕೇಳುವವರು. ಸರಿ, ಹಾಗೆ ನೀನು ಹಾಡ್ತಿ ಅಂತಾದ್ರೆ ನೀನು ಹೇಗೆ ಹಾಡಿದ್ರು ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ನನಗೆ ಸಂತೋಷ ಆಗ್ತದೆ. ಹೌದಾ? ಹೌದು. ಹಾಡ್ಲೇ? ಹಾಡಿ. 1 3 30 30 300 ಮುರಿದು ಒಂದಾಯ್ತು. ನಮ್ಮ ಸ್ವರತ್ರಾಣ ಅಲ್ಲಿ ಮುಗಿದು ಹೋಯ್ತು. ಹೌದಾ? ಮೊದಲನೇದಾಗಿ ಕಂಠತ್ರಾಣೇನ ಗಾಯಕ, ಸೊಂಟತ್ರಾಣೇನ ನರ್ತಕ ಎನ್ನುವುದೊಂದು ಪ್ರತೀತಿ. ಹಾಗೊಂದು ಮಾತುಂಟು ಭೂಲೋಕದಲ್ಲಿ. ನಮಗದು ಇಲ್ಲವಲ್ಲ. ಕೇಳಿದ್ಯಾ ಹಾಡು? ಕೇಳಿದ್ದೇನೆ, ಸಂತೋಷವಾಯಿತು. ಆದ್ರೆ ನೀನು ಹಾಡಿದ ಪದ್ಯದಲ್ಲಿ ಏನೋ ಒಂದು ಅರ್ಥ ಉಂಟು ಅಂತ ನಾನು ಭಾವಿಸಿದ್ದೇನೆ. ಇಂಥದ್ದು ಅಂತ ಹೇಳುವುದಕ್ಕೆ ನನಗೂ ಆಗುದು. ಇಂಥದ್ದು ಅಂತ ನನಗೆ ಗೊತ್ತಿಲ್ಲ, ನಿಂಗೆ ಹೇಳುವುದು ಹೇಗೆ? ಹೌದಾ? ನಮ್ಮಂತ ಭಿಕ್ಷುಕರೆಲ್ಲ ಯಾರೋ ಹೇಳಿದ ಹಾಡನ್ನ ಕೇಳಿ ಹೇಳುವುದು. ಸ್ಪಷ್ಟವಾಗಿ ಗೊತ್ತಾಗದೆ ಇದ್ರು ಸಾಮಾನ್ಯ ಒಂದು ಅರ್ಥ ಹೇಳ. ಕೇಳೋಣ. ಲೌಕಿಕ ಪ್ರಪಂಚದಲ್ಲಿ ಒಂದಿದ್ದದ್ದು 3 ಕಾಣಬಹುದು. ಪರಿಸರದ ಪ್ರಭಾವದಿಂದ 30 ಆಗಿ ಕಾಣಬಹುದು. ಸರಿ, ಆದ್ರೆ ಆ 30 ಎನ್ನುವುದು ಶಾಶ್ವತ ಅಲ್ಲ. ಮೂಲಭೂತವಾದ 1 ಎನ್ನುವುದು ಶಾಶ್ವತ. ಇದು ನಮ್ಮ ಪದದ ಅರ್ಥ. ಇದು ನಿನ್ನ ಪದಾರ್ಥ ಅಲ್ಲ, ಪದದ ಅರ್ಥ. ಸರಿ ಸರಿ, ಇಂದು ಕುಣಿತ ಅಲ್ವಾ? ತಿರುಗುತ್ತ ಮೃಗಗಳ ತರಿಯುತ್ತ ಮುಕ್ತಾಯ. ಅಲ್ಲ, ಅಲ್ಲಿ ಹೊಂಡ ಬಿದ್ದಾದಿತ್ತು. ಧಿತ್ತೋಂತ ಧಿನ್ನತ್ತ ಕಡೆ ಧಿತ್ತಾಂತ ಎತ್ತ ಧಿನ್ನ ಹೆಜ್ಜೆ ಇಡುವಾಗ ಘಾತದಲ್ಲಿ ಅದು ಯಾಕಷ್ಟು ದಿಗಡಾಯ್ತು ಗೊತ್ತಾ? ಯಾಕೆ? ಲಯ ಚೆನ್ನಾಗಿದ್ದವ್ರು ಕುಣಿತ ಹೀಗಲ್ಲ, ನಲಿದ ಹಾಗೆ. ನಮ್ಮ ಲಯ ಸ್ವಲ್ಪ ಅಷ್ಟಕ್ಕಷ್ಟೇ. ಹೌದಾ? ಹೇಗಾಯ್ತು? ಮೆಚ್ಚಿದೆ ಬಳಿರೆ ಸಂತಸವಾಯ್ತು ಎನಗೆ. ಮೆಚ್ಚಿದೆ ಬಳಿರೆ ಮೆಚ್ಚಿದೆ ಬಳಿರೆ ಸಂತಸವಾದು ಜನಗೆ. ಹೆಚ್ಚಿನ ನೃತ್ಯ ಸೌಂದರ್ಯದ ಬಗೆಗೆ, ಹೆಚ್ಚಿನ ನೃತ್ಯ ಸೌಂದರ್ಯದ ಬಗೆಗೆ. ಭಿಕ್ಷೆಯ ನೀವೇ ನಿನಗೆ ತೃಪ್ತಿಸು ನೀನು ಕಡೆಗೆ. ಭಿಕ್ಷೆಯ ನೀವೇ ನಿನಗೆ ತೃಪ್ತಿಸು ನೀನು ಕಡೆಗೆ. ಭಿಕ್ಷೆಯ ನೀವೇ ನಿನಗೆ ತೃಪ್ತಿಸು ನೀನು ಕಡೆಗೆ. ತೃಪ್ತಿಸು ನೀನು ಕಡೆಗೆ, ಭಿಕ್ಷೆಯ ನೀವೇ ನಿನಗೆ. ಮೆಚ್ಚಿದ ಬಳಿರೆ ಸಂತಸವಾದು ಜನಗೆ. ಹಾಡು ನನ್ನ ಕುಣಿತ ಹೇಗಾಯ್ತು? ಹೇಳಿದೆ ಶಹಬ್ಬಾಸ್. ಸಂತೋಷ ಆಯ್ತಾ? ಮೆಚ್ಚುಗೆ ಆಯ್ತು. ನಿನಗಿನ್ನ ಹಾಳು ಸಿಗುವುದೇ ಇಲ್ಲ. ಇದು ನಿನಗೆ ಸಂತೋಷ ಆಯ್ತು ಅಂತಾದ್ರೆ ನಿನಗಿನ್ನ ಹಾಳು ಸಿಗುವುದೇ ಇಲ್ಲ. ಅಂದ್ರೆ ಅಷ್ಟು ಹಾಳಾಗಿದೆ ಅಂತಲ್ಲ? ಆಗಲ್ಲಪ್ಪ, ನಂದು ಒಬ್ಬ ಭಿಕ್ಷುಕನ ಹಾಡು. ಸರಿ, ಯಾಕೆ ನನಗೆ ಸಂತೋಷ ಆಯ್ತು ಗೊತ್ತಾ? ನಿನ್ನಿಂದ ನಾನು ಇಷ್ಟನ್ನೂ ನಿರೀಕ್ಷೆ ಮಾಡ್ಲಿಲ್ಲ. ಅದು ಸರಿ. ಹಾಗೆ ನಿರೀಕ್ಷೆ ಮಾಡದವನಿಂದ ಏನಾದ್ರೂ ಸಿಕ್ತು ಅಂತಾದ್ರೆ ಆಶ್ಚರ್ಯ ಆಗದೆ ಸಂತೋಷ ಆಗದೆ ಇದ್ದೀತಾ? ಸರಿ. ಆ ಕಾರಣಕ್ಕೆ ನನಗೆ ಸಂತೋಷ ಆಗಿದೆ. ಸರಿ, ಈಗ ನನ್ನಿಂದ ಅಪೇಕ್ಷೆ ಪಡುವುದು ನೀನು ಭಿಕ್ಷೆ. ಹೌದು.
ಅಲ್ವಾ? ಹೌದು. ಕೊಡ್ತೇನೆ ನಾನು, ಹಾ, ಭಿಕ್ಷೆ ಕೊಡ್ತೇನೆ. ಕೊಡು. ಆದ್ರೆ ನನ್ನದೊಂದು ಕ್ರಮ. ಏನು? ಭಿಕ್ಷೆ ನಾನು ಕೊಡುವಾಗ ಹಾ, ಪಡೆಯವನು ಕಣ್ಣು ಮುಚ್ಕೊಳ್ಬೇಕು. ನನ್ನದೊಂದು ಕ್ರಮ ಉಂಟು. ಏನು? ಕಣ್ಣು ಮುಚ್ಚಿ ನಾ ಭಿಕ್ಷೆ ಪಡೆಯುವುದಿಲ್ಲ. ಹೌದಾ? ಕಣ್ಣು ಮುಚ್ಚಿದವರ್ತು ನೀ ನಾನು ಕೊಡುವುದಿಲ್ಲ. ಒಂದು ಅನುಕೂಲ ಇದೆ. ಏನು? ನನಗೆ 2 ಕಣ್ಣಿದೆ. ನನ್ನ ಪದ್ಧತಿಯಂತೆ ಒಂದು ಕಣ್ಣು ತೆರೆದಿರ್ತೇನೆ. ನನ್ನ ಪದ್ಧತಿಯಂತೆ ಒಂದು ಕಣ್ಣು ತೆರೆದಿರುವುದು ಸರಿ. ನಿನಗಾಗ ಒಂದು ಕಣ್ಣು ಮುಚ್ಚುವುದು. ಅಲ್ಲ, ನಿನಗಾಗ ಒಂದು ಕಣ್ಣು ಮುಚ್ಚುವುದು. ಹಾಗೆ ಅಲ್ಲ, ನಿಮ್ಗೆ ಕಾಣ್ತದಲ್ಲ ಒಂದು ಕಣ್ಣು ತೆರೆದ್ರು. ಹಾಗೆ ಹೌದು. ನಾನು ಕೊಡುವ ಭಿಕ್ಷೆ ಒಮ್ಮೆ ನೀನು ನೋಡ್ಬೇಕು. ನಾನು ಏನು ಕೊಡ್ತೇನೆ ಅಂತ ನಿನಗೆ ಗೊತ್ತಾಗಬಾರ್ದು. ಹಾಗೆ ಕೊಟ್ಟ ಮೇಲೆ ನಿನಗೆ ಗೊತ್ತಾಗಬೇಕು. 2 ಕಣ್ಣು ಮುಚ್ಚಬೇಕು. ಹೌದು. ಆಮೇಲೆ ನಾನು ಭಿಕ್ಷೆ ಕೊಡ್ತೇನೆ. ಸರಿ ಸರಿ, ಆಯ್ತಲ್ಲ? ಕಣ್ಮುಚ್ಕ, ನಾನು ಭಿಕ್ಷೆ ಕೊಡ್ತೇನೆ. ಹೊರನೆದು ಮಹದನವ ತಿಳಿಯದ ಮಾನಿನಿ ಕಲ್ಮಣ್ಣುಗಳ ಸಂಗ್ರಹಿಸಿ ಭಿಕ್ಷಾ ಪಾತ್ರೆಯೊಳಿಕಲು ದುಷ್ಟ ದುರಹಂಕಾರ ಈ ಬರೆ ವೈದ್ಯ ಪಟ್ಟ ಕೆಡಕೆಡ ಶಾಪವ ಇದ್ದ ಮಂದು ಸಾತ್ವಿಕ ಶ್ರೇಷ್ಠರು ಬದುಕಬೇಕಾದ ಲೋಕ ಯಕ್ಷಲೋಕ. ಅಂತಹ ಯಕ್ಷಲೋಕದಲ್ಲಿ ತಾಮಸ ಪ್ರವೃತ್ತಿಯಾದ ನೀನು ಇರಬಹುದು ಎಂಬುದಾಗಿ ನಾನು ಭಾವಿಸಿರಲಿಲ್ಲ. ಹಸಿದು ಬಂದಂತ ಈ ಭಿಕ್ಷುಕ ಕೈಲಾಸವಾಸಿ ಎಂಬುದನ್ನು ತಿಳಿಯುವ ಶಕ್ತಿಯೂ ನಿನಗಿಲ್ಲದೆ ಹೋಯಿತು. ನನಗೆ ಕಲ್ಲು ಮಣ್ಣುಗಳನ್ನ ತಂದಿದ್ದು ನಿನ್ನ ತಾಮಸ ಪ್ರವೃತ್ತಿಯನ್ನ ಪ್ರಕಟಿಸಿದೆಯಲ್ಲ. ನಿನ್ನಂತವಳು ಯಕ್ಷಲೋಕದಲ್ಲಿ ಉಳಿಯುವುದಕ್ಕೆ ಯೋಗ್ಯಳಲ್ಲ. ಒಬ್ಬ ತಾಮಸ ಪ್ರವೃತ್ತಿಯನ್ನ ಪ್ರಕಟಿಸಿದ ನೀನು ಭೂಲೋಕದಲ್ಲಿ ರಾಕ್ಷಸಿಯಾಗು. ಯಾರಿಗೆಂಬೆನು ಮನದ ವಿಷಾದವು ಯಾರಿಗೆಂಬೆನು ಮನದ ವಿಷಾದವು ಮೂಲದ ಹಿತನಾದ ಶ್ರೀಲೋಲ ಸಖನೆಂದು ಮೂಲದ ಹಿತನಾದ ಶ್ರೀಲೋಲ ಸಖನೆಂದು ಯಾರಿಗೆಂಬೆನು ನಾನು ಮನದ ವಿಷಾದವ ಮೂಲದ ಹಿತನಾದ ಶ್ರೀಲೋಲ ಸಖನೆಂದು ನನ್ನದು ಸರ್ವತಃ ಅಪರಾಧ ಆಗಿ ಹೋಯಿತು. ಬಂದವರು ಸಾಮಾನ್ಯೊಬ್ಬ ಭಿಕ್ಷುಕ ಎನ್ನುವುದನ್ನು ಯೋಚಿಸುತ್ತ ನಾನು ಭಿಕ್ಷಾ ಪಾತ್ರೆಗೆ ಕಲ್ಲು ಮಣ್ಣನ್ನು ಇಳಿಯುವ ಮುಖೇನ ಶಾಪಗ್ರಸ್ತಳಾದೆ. ಮಹಾದೇವ, ಈ ಶಾಪವನ್ನು ನಾನು ಹೇಗೆ ಸಹಿಸಿಕೊಳ್ಳಬೇಕು? ಯಕ್ಷಲೋಕದಲ್ಲಿ ವಿಜೃಂಭಣೆಯಿಂದ ಕಾಲ ಕಳೆಯುತ್ತಾ ನಾನು ಭೂಲೋಕದಲ್ಲಿ ರಕ್ಕಸಿಯಾಗಿ ಹುಟ್ಟಬೇಕೆ? ಇದು ನನ್ನಿಂದ ಸಾಧ್ಯವಾಗದು. ಶಾಪಕ್ಕೊಂದು ಪರಿಮಾರ್ಜನೆ ತೋರು ತಂದೆ, ತೋರು ತೋರು. ಮರುಗದಿರು ಯಕ್ಷಿಣಿ ಮರುಗದಿರು ಯಕ್ಷಿಣಿ ಮುಂದಕ್ಕೆ ಜನಕ ಜಯ ಅರಸುತ್ತ ಬರುತ್ತೀಯ ಅನಿಲ ಜನ ತಡೆಯಲ್ಕೆ ಜನಕ ಜಯ ಅರಸುತ್ತ ಬರುತ್ತೀಯ ಅನಿಲ ಜನ ತಡೆಯಲ್ಕೆ ವಜ್ರಘಾತದು ಶಾಪ ಪರಿಹರ ಒಪ್ಪುದು ಪೋಗೆಂದ ಮುರುಗದಿರು ಯಕ್ಷಿಣಿ ಯಕ್ಷಿಣಿ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಃ. ಯೌವನ, ಸಂಪತ್ತು, ಅಧಿಕಾರ ಈ ಮೂರರಲ್ಲಿ ಯಾವುದೇ ಒಂದಿದ್ದರೂ ಮನುಷ್ಯನಿಗೆ ಅವಿವೇಕ ಎನ್ನುವುದು ಹುಟ್ಟಿಕೊಳ್ಳುತ್ತದಂತೆ. ಸರಿ. ಆದ್ರೆ ಈ ಮೂರನ್ನು ಹೊಂದಿದವಳು ನೀನು. ತುಂಬಿದ ಯೌವನ, ಅತುಳವಾದ ಈ ಯಕ್ಷಲೋಕದ ಸಂಪತ್ತಿಗೆ ಒಡತಿ, ಹಾಗೂ ಇಲ್ಲಿಯ ಅಧಿಕಾರ.
ಮೂರು ನಿನ್ನಲ್ಲಿರುವುದರಿಂದ ಅವಿವೇಕ ಸಹಜವಾಗಿಯೇ ನಿನಗೆ ಮೂಡಿತು. ಸರಿ, ನಿಮ್ಮನ್ನ ಪಾಲಿಸುವ ನಿಮ್ಮ ಪ್ರಭುವಾದ ಈಶನನ್ನ ಒಬ್ಬ ಭಿಕ್ಷುಕ ಎಂಬುದಾಗಿ ಭಾವಿಸಿದೆಯಲ್ಲ, ತಪ್ಪಾಗಿ ಈ ಹೊತ್ತು ನಿನ್ನ ಜ್ಞಾನ ನಿನಗೆ ಕೊಡಲ್ಪಟ್ಟಿತು. ನಿನ್ನ ಅವಿವೇಕ ದೂರವಾಯಿತು, ಅಹಂಕಾರದ ಪರದೆ ಸರಿಯಿತು. ಹೌದು. ಯಕ್ಷರಾಣಿ, ಕೊಟ್ಟ ಶಾಪದಂತೆ ನೀನು ಭೂಲೋಕದಲ್ಲಿ ರಕ್ಕಸಿಯಾಗಿ ಜನಿಸಲೇಬೇಕು. ಹೌದಾ? ಮುಂದೆ ತ್ರೇತಾಯುಗದಲ್ಲಿ ಜನಕನ ಜಾತೆ, ರಾಮನ ಪ್ರೀತೆ, ಸೀತಾ ಮಾತೆ, ಲಂಕೆಯ ಒಡೆಯನಾದಂತ ರಾವಣೇಶ್ವರನಿಂದ ಅಪಹರಿಸಲ್ಪಡುತ್ತಾಳೆ. ಅವಳನ್ನ ಅರಸುತ್ತ ಅಂಜನೆಯ ಮಗ ಆಂಜನೇಯ ಅಲ್ಲಿಯವರೆಗೆ ಬರುತ್ತಾನೆ. ಬಂದಂತ ಆಂಜನೇಯನನ್ನ ನೀನು ತಡೆ. ಅವನ ಮುಷ್ಟಿ ಪ್ರಹಾರ ನಿನಗಾದಾಗ ನಿನ್ನ ಈ ರಕ್ಕಸ ಜನ್ಮ ಹೋಗಿ ಪುನಃ ಯಕ್ಷಲೋಕ ಪ್ರಾಪ್ತಿಯಾಗುತ್ತೆ. ನಮೋ ನಮಃ ಶಿವ ಪ್ರತೀಕ್ಷೆ. ಯಕ್ಷಿಣಿಯ ದುರಹಂಕಾರವನ್ನು ಮುರಿದದ್ದಾಯ್ತು. ಕಾಲವನ್ನ ಗ್ರಹಿಸುವಾಗ ಯೋಗ ನಿದ್ರೆಯಲ್ಲಿರುವ ಶ್ರೀಹರಿ ಹೇಳುವ ಸಂದರ್ಭ ಸನ್ನಿಹಿತವಾಗಿಲ್ಲ. ಅಲ್ಲಿಯವರೆಗೆ ಭೂಲೋಕದತ್ತ ದೃಷ್ಟಿಯನ್ನು ಹಾಯಿಸಿದಾಗ ಮಹೋಗ್ರನೆನ್ನುವ ಮುನಿಪ ಮಹಾ ದುರಹಂಕಾರಿಯಾಗಿ ಬೆಳೆಯುತ್ತಾ ಇದ್ದಾನೆ. ಅವನ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಅಲ್ಲಿಗೆ ಹೋಗ್ತೇನೆ. ಒನ್ನೆಗೆ ಮಹೋಗ್ರಮೊಲಿದು ಒನ್ನೆಗೆ ಮಹೋಗ್ರಮೊಲಿದು ತನ್ನ ನಿಜ ಕನ್ಯೆಯಳ ತಾನೆ ಕರೆದು ತನ್ನ ನಿಜ ಕನ್ಯೆಯಳ ತಾನೆ ಕರೆದು ಒನ್ನೆಗೆ ಮಹೋಗ್ರಮೊಲಿದು ತನ್ನ ನಿಜ ಕನ್ಯೆಯಳ ತಾನೆ ಕರೆದು ನನ್ನ ಉಗ್ರತೆಯಿಂದ ಅಗ್ರತೆಯನ್ನ ಸ್ಥಾಪಿಸಿದ ಈ ಮಹೋಗ್ರ ಮುನಿ ಪ್ರಪಂಚದಲ್ಲಿಯೇ ನನ್ನಂತವ್ರು ಇನ್ನೊಬ್ಬರು ಇರುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಸಾಧನೆಯ ಫಲವೇ ಅಂತದ್ದು. ಯಾರೂ ಮಾಡಲಾಗದ ಸಾಧನೆಯನ್ನ ನನ್ನ ಉಗ್ರವಾದ ತಪಸ್ಸಿನಿಂದ ನಾನು ಈಗಾಗಲೇ ಪಡೆದುಕೊಂಡವ. ಒಬ್ಬ ಮನುಷ್ಯ ಜೀವನದಲ್ಲಿ ಉತ್ಕರ್ಷೆಯನ್ನ ಕಾಣಬೇಕಾದರೆ ಕೇವಲ ಅವನೊಬ್ಬನ ಪ್ರಯತ್ನ ಸಾಕಾಗುವುದಿಲ್ಲ. ಒಟ್ಟಿಗೆ ಕೈ ಹಿಡಿದ ಸಹಧರ್ಮಿಣಿಯ ಅಂದ್ರೆ ಹೆಂಡತಿಯ ಸಹಕಾರವು ಅಷ್ಟೇ ಮುಖ್ಯವಾದುದು. ಮತ್ತೆ ನನ್ನ ಹೆಂಡತಿ ಒಂದು ವಿಶೇಷ ಉಂಟು. ಏನು? ಹೆಂಡತಿ ಅಂದ್ರೆ ನಾನು ಸತ್ಯ ಹೇಳ್ತೇನೆ, ಹೆಂಡತಿ ಅಂತ ಕರೆಯುವುದಿಲ್ಲ. ನನ್ನ ಹೆಂಡತಿಯವರು ಕುಮುದಾ ದೇವಿಯವರು ಯಾವಾಗಲೂ ಅಷ್ಟೇ. ಹೆಂಡತಿಯನ್ನ ಏಕವಚನದಿಂದ ಕರೆಯಬಾರದು. ಯಾಕೆಂದ್ರೆ ಸಮಾಜದಲ್ಲಿ ನಮಗೆ ಮಾತ್ರ ಗೌರವ ಸಿಕ್ಕಿದ್ರೆ ಸಾಲದು, ನಮ್ಮ ಕೈ ಹಿಡಿದವರಿಗೂ ಗೌರವ ಸಿಕ್ಕಬೇಕು. ನಾವೇ ಕುಮುದಾ ದೇವಿಯವರು ಅಂತ ಕರೆದ್ರೆ ಮತ್ತು ಊರರೆಲ್ಲ ಹಾಗೆ ಕರೀತಾರೆ. ಹಾಗಾಗಿ ನನ್ನ ಹೆಂಡತಿ ಅಂದ್ರೆ ಹಾಗೆ ನೋಡಿ, ಪತಿವ್ರತ ಶಿರೋಮಣಿ ಅಂದ್ರೆ ಮತ್ತೆ ಯಾರು ಸಿಕ್ಕಲಿಕ್ಕಿಲ್ಲ. ಉಪದೇಶವು ಅಂತದ್ದೇ. ಅಂತ ಹೆಂಡತಿಯ ಸಹಕಾರ ಇರುವುದರಿಂದ ಇಷ್ಟರ ಮಟ್ಟಿಗೆ ನಾನು ಬೆಳೆದು ನಿಂತಿದ್ದೇನೆ. ಸ್ವಾಮಿ, ನಮ್ಮ ಪ್ರಚಾರ ಎಲ್ಲಿಯವರೆಗೆ ಉಂಟು ಗೊತ್ತುಂಟ? ಎಲ್ಲಿ? ಭೂಲೋಕ ಬಿಡಿ, ಪಾತಾಳದಿಂದ ನನಗೆ ಕರೆಯ ಬಂದಿದೆ. ಹೌದಾ? ಆದಿಶೇಷನಿಂದ ಮಹತ್ತರವಾದಂತ ಯಾಗವನ್ನ ಮಾಡ್ಲಿಕ್ಕಿದ್ದೇವೆ, ಸ್ವಾಮಿ ನೀವು ಬರಬೇಕು ಅಂತ. ಹಾಗಾಗಿ ಈಗ ನಾನು ನನ್ನ ಹೆಂಡತಿಯವರಲ್ಲಿ ಹೇಳಿ ಪಾತಾಳಕ್ಕೆ ಅಂತ ಹೊರಟು ನಿಂತಿದ್ದೇನೆ. ನಡೀತೇನೆ. ಮಹೋಗ್ರ ಮುನಿ ಅಂದ್ರೆ ತಾವೇ ಅಲ್ಲವೇ? ನಾನೇ. ಧನ್ಯನಾದಿ ಕರುಣಾ ಸಾಗರ ಧನ್ಯನಾದಿ ಕರುಣಾ ಸಾಗರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ. ಮಹೋಗ್ರ ಮುನಿಗಳೇ, ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತು. ಅದು ಹೇಗೋ? ಅಲ್ಲದೆ ಇದ್ರೆ ಊರೂರು ತಿರುಗಿ ಬೇಡಿ ಬದುಕುವ ನನಗೆ ಜನರಿಂದ ತಿಳಿದ ಸುದ್ದಿ ಏನಂತ? ಭೂಲೋಕದಲ್ಲಿ ಮಹೋಗ್ರ ಎನ್ನುವ ಮುನಿಪರೋರ್ವರು ಇದ್ದಾರೆ. ಇಚ್ಛಾ ಮಾತ್ರದಿಂದ ಸ್ವರ್ಗವನ್ನು ಸೃಷ್ಟಿಸುವ ಸಾಮರ್ಥ್ಯ ಉಳ್ಳವರು, ಗ್ರಹಿಸಿದ ಮಾತ್ರಕ್ಕೆ ಎಲ್ಲಿಗೂ ಹೋಗುವ ಶಕ್ತಿ ಉಳ್ಳವರು, ತಮ್ಮ ತಪೋಪುಣ್ಯದಿಂದ ಪ್ರಪಂಚದಲ್ಲಿ ಲಯವನ್ನು ಮಾಡಬಲ್ಲರು, ಸೃಷ್ಟಿಯನ್ನು ಮಾಡಬಲ್ಲರು. ಸಣ್ಣ ಆಸೆ ಹುಟ್ಟಿತ್ತು.
ಯಾರಿಗೆ? ನನಗೆ. ಯಾವುದು? ಸಾಯುವುದ್ರೊಳಗೊಮ್ಮೆ ನಿಮ್ಮನ್ನು ಕಾಣಬೇಕು ಎಂದು. ಈಗ ನೋಡಿದೆಯಲ್ಲ. ಹೌದು, ನನಗೆ ಸಾಯುವುದ್ರೊಳಗೊಮ್ಮೆ ನಿಮ್ಮನ್ನು ಕಾಣಬೇಕು ಎಂದು. ಯಾರು ಸಾಯುವುದ್ರೊಳಗೆ? ನಾನ್ ಸಾಯುವುದ್ರೊಳಗೆ ನಿಮ್ಮನ್ನು ಕಾಣಬೇಕು ಅಂತ ಆಸೆ ಹುಟ್ಟಿತ್ತು. ಅನಾಯಾಸವಾಗಿ ಆಕಸ್ಮಿಕವಾಗಿ ತಮ್ಮ ದರ್ಶನವಾಯ್ತಲ್ಲ, ಧನ್ಯನಾದೆ ಸ್ವಾಮಿ. ಯೋಗ ಯೋಗ ನಿನ್ನದ್ದು. ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ ತಮ್ಮಲ್ಲಿ ನಾ ಏನೇನೋ ಕೇಳುವುದಿಲ್ಲ. ಬಹಳ ಹಸಿದಿದ್ದೇನೆ, ಒಂದು ತುತ್ತು ಗ್ರಾಸ ಕೊಡಿ. ನಿನಗೆ? ಹೌದು. ಮರುಳು ತಿರುಕಾಗೇನ ನೊರವೆಯ ಮರುಳು ತಿರುಕ ಏನ ನೊರವೆಯ ಏ ಮರುಳ ಏ ಮರುಳ ಏ ಮರುಳ ಮರುಳು ತಿರುಕ ಏನ ನೊರವೆಯ ಕಪಾಲವನ್ನು ತಿರುಗುತ್ತಿಲ್ಲಿ ಯಾಕೆ ಬಂದೆಯ ಕಪಾಲವನ್ನು ತಿರುಗುತ್ತಿಲ್ಲಿ 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 ಯಾಕೆ ಬಂದೆಯ ಕಪಾಲವನ್ನು ತಿರುಗುತ್ತಿಲ್ಲಿ ಯಾಕೆ ಬಂದೆಯ ಯಜ್ಞಕ್ಕೆನುತ ನಿರತನಾಗಿ ಪೋಪೆನತ್ತ ಹರುಷದಿಂದ ಯಜ್ಞಕ್ಕೆನುತ ನಿರತನಾಗಿ ಪೋಪೆನತ್ತ ನಿರತನಾಗಿ ಪೋಪೆಯತ್ತ ನಿರತನಾಗಿ ಪೋಪೆಯತ್ತ ತಿರುವುದೆನಗೆ ಗ್ರಾಸವೆನುತ ತೆರುವುದೆನಗೆ ಗ್ರಾಸವೆನುತ ಅರುಹಲೇಕೆ ಎನ್ನೋಳ್ ಮತ್ತ ತೆರುವುದೆನಗೆ ಗ್ರಾಸವೆನುತ ಅರುಹಲೇಕೆ ಎನ್ನೋಳ್ ಮತ್ತ ಮರುಳು ತಿರುಗ ಏನ ನೊರವೆಯ ಕಪಾಲವನ್ನು ತಿರುಗುತ್ತಿಲ್ಲಿ ಯಾಕೆ ಬಂದೆಯ ನೀನು ಹೇಳಿದ್ದನ್ನ ಕೇಳಿದ್ರೆ ಯಾರೋ ಒಬ್ಬ ಅಂತ ತಿಳ್ಕೊಂಡೆ. ಏ ಮರುಳು ತಿರುಕ, ಏ ಹುಚ್ಚ. ನಮ್ಗೆ ಇದೆಲ್ಲ ಹೊಸದಲ್ಲ. ಹೌದಾ? ಯಾರ ಮನೆ ಬಾಗಿಲಿಗೆ ಹೋದ್ರು ನಮ್ಗೆ ಮೊದಲು ಸಿಗುದು ಬೈಗಳೇ. ಅದಿರ್ಲಿ ಮಹಾರಾಯ, ಕೈಯಲ್ಲಿ ಏನದು? ರುಂಡ. ರಕ್ತ ಸೋರುತ್ತಿದೆ. ಹೌದು. ಒಂದು ಕೈಯಲ್ಲಿ ಭಿಕ್ಷಾ ಪಾತ್ರ. ರುಂಡ ನಂದಲ್ಲ, ರಕ್ತ ನಂದೆ. ಅದು ಗೊತ್ತಾಯ್ತು. ಹಿಡ್ಕೊಂಡು ಹೋಗ್ತಾ ಇದೀಯಲ್ಲ. ಹೌದು. ಬಂದು ನಾನು ಹೋಗುವಾಗ ನನ್ನ ದಾರಿಗೆ ಅಡ್ಡೈಸುತ್ತಾ ಇದ್ದೀಯ. ಏ ಮರುಳು, ನಿನಗೆ ನನ್ನ ಪರಿಚಯ ಸಾಕಾಗಲಿಲ್ಲ. ನಾ ತಿಳಿದಷ್ಟು ಸಾಲ್ದ. ಹಾಗಲ್ಲ, ನನ್ನನ್ನೆಲ್ಲ ದಾರಿಯಲ್ಲಿ ಅಡ್ಡೈಸಿ ಮಾತನಾಡಿಸಬಾರದು. ಹಾಗಲ್ಲ, ನಾ ಕೇಳಿದ್ನ ಇಲ್ವೋ, ಒಮ್ಮೆ ಕಂಡು. ನಾವು ಹಾಗಲ್ಲ, ನಾವು ಹಾಗೆ ಮಾತನಾಡಿಸಿದ್ರೆ ಸರಿ. ಅಲ್ಲ ಅಂದ್ರೆ ಮತ್ತೆ ನಾವು ಮಾತನಾಡಿಸುವ ಸಮಯವನ್ನ ಕಾಯ್ಬೇಕಾಗ. ಆ ಪ್ರಜ್ಞೆ ನನಗಿಲ್ಲದೆ ಅದು ಬೇಕಿತ್ತು. ನಾನು ಆ ಕಡೆ ಹೋಗ್ತೇನೆ. ಒಂದು ತುತ್ತು ಗ್ರಾಸ್. ಸ್ವಲ್ಪ ನಿಲ್ಲಯ್ಯ, ಕೊಡುವುದಕ್ಕೆ ಈಗ ಆಗಲಿಕ್ಕಿಲ್ಲ. ಯಾಕೆ? ಈಗ ನನಗೆ ಸಮಯ ಇಲ್ಲ. ಅಂದ್ರೆ ಪಕ್ಕನ ಕೊಟ್ಟು ನಡೆದು ಬಿಡಿ. ಇಲ್ಲಪ್ಪ, ಕೊಡ್ಲಿಕ್ಕೆ ನನ್ನಲ್ಲಿ ಏನಿಲ್ಲ ಈಗ. ಸದ್ಯಕ್ಕೆ ನಾವಿಬ್ರು ಟೊಡೊಡೊಡಣವೇ. ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಹಾಗಿದ್ರೆ ನಿನ್ನಲ್ಲಿ ಯಾರು ಮಹಾರಾಯ ಬೋಧನೆ ಮಾಡ್ತಾರೆ? ವಿಚಾರ ಮಾಡಿ ನೋಡು. ಒಬ್ಬ ನೀರಿನ ಆಳಕ್ಕೆ ಬೀಳ್ತಾನೆ, ಹಾಗೆ ಒದ್ದಾಡ್ತಾನೆ, ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಾನೆ. ಇನ್ನೊಬ್ಬ ನೋಡಿ ಅವನನ್ನ ರಕ್ಷಣೆ ಮಾಡುವುದಕ್ಕಾಗಿ ನೀರಿಗೆ ಹಾರ್ತಾನೆ. ಹೌದು. ಇಬ್ಬರನ್ನು ಒಂದೇ ಅಳತೆಯಲ್ಲಿ ಅಳೆಯುವುದಾ? ಅದಲ್ಲ, ಒಬ್ಬ ಇದ್ರಿಂದ ಮೈ ಒದ್ದೆ, ಇನ್ನೊಬ್ಬ ಎತ್ತಲಿಕ್ಕೆ ಹೋಗಿ ಮೈ ಒದ್ದೆ. ಹೌದಾ? ಎಂತ ಕೇಳಿದ್ರೆ ಅಂದ್ರೆ ನಿನಗಾಗಿ ಹೇಳಿದ್ದು. ನಾನ್ ಬಿದ್ದವ, ಮತ್ತೆ ನಾನು ಎತ್ತುವುದಕ್ಕೆ ಅಂತ ಹೋದವ. ಹಾಗಾಗಿ ಇಬ್ಬರತ್ರ ಏನೂ ಇಲ್ಲ. ಅಂದ್ರೆ ನಿನ್ನಂತೆ ನಾನು ನಿಲ್ಲಕ್ಕೆ ಹಾಕುವುದಲ್ಲ. ಅದಲ್ಲ, ಮನಸ್ಸು ಮಾಡಿ ಎಷ್ಟು ಕೊಡ್ಲಿಕ್ಕಿಲ್ಲ ನಾನು. ಹೌದಪ್ಪ, ಮನಸ್ಸು ಆಗುದೇ ನಿಂತಲ್ಲಿಂದಲೇ ಒಮ್ಮೆ ಹೀಗೆ ಮಾಡಿದ್ರೆ ಸಾಕು, ಬಂತು. ಕೊಟ್ರೆ ಸಾಕು, ಬಂತು ಅಂತ ಲೆಕ್ಕ. ಅದೇ ಬಂತು ಅಂತ ಲೆಕ್ಕ ಹಿಡ್ಕೊಂಡ್ರೆ ಆಯ್ತು. ಅಂದ್ರೆ ಆ ಸಾಮರ್ಥ್ಯ ನನಗಿದೆ. ಅಲ್ಲ ಸರಿ, ಈಗ ಕೊಡ್ಲಿಕ್ಕೆ ತಮಗೆ ತೊಂದ್ರೆ ಏನು? ತೊಂದ್ರೆ ಉಂಟು. ನಾನು ಮನೆಯಿಂದ ಈ ಕಡೆ ಬಂದಿದ್ದೇನೆ, ಪ್ರಯಾಣದಲ್ಲಿದ್ದೇನೆ. ಎಲ್ಲಿಗೆ ಹೋಗ್ತೀರಾ? ನಾನು ಕೆಳಗೆ. ನಾವೆಲ್ಲ ಆದಷ್ಟು ಮೇಲೆ ಹೋಗ್ಲಿಕ್ಕೆ ನೋಡುದು, ನೀವು ಕೆಳಗೆ ಹೋಗ್ಲಿಕ್ಕೆ ನೋಡ್ತೀರಾ? ಏ ಹುಚ್ಚ, ಇಲ್ಲಪ್ಪ.
ಉಪದೇಶ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಕೆಳಗೆ ಅಂದ್ರೆ ಯಾವ್ದಾ? ಕೆಳಗೆ ಅಂದ್ರೆ ಮೇಲೆ ಅಲ್ದೇ ಇದ್ದು. ವಿಚಾರ ಮಾಡಿ ನೋಡು. ಈ ಕೆಳಗೆ ಹೋಗಿ ನಿಂತ್ರೆ ಇದು ಯಾವುದು? ಇದು ಮೇಲೆ. ಹೌದಾ? ಹೌದು. ಇನ್ನೂ ಮೇಲಕ್ಕೆ ಹೋಗಿ ನಿಂತ್ರೆ ಇದು ಯಾವುದು? ಕೆಳಗೆ. ಅದಕ್ಕೆ ಹೇಳುವುದು ಆ ಲೆಕ್ಕಾಚಾರ ಹೊಟ್ಟೆ ತುಂಬದ ಮೇಲೆ ಅಲ್ವಾ? ನಮ್ಮ ಲೆಕ್ಕಾಚಾರವೇ ಬೇರೆ. ಹೌದು. ಕೆಳಗೆ ಅಂದ್ರೆ ಪಾತಾಳ ಅಂತ ಉಂಟು. ಪಾತಾಳ ಲೋಕ. ಪಾತಾಳ ಕೊಟ್ರ ಯಾಕೆ ಅಂತ ಗೊತ್ತಾಯ್ತು? ಏನ್ ಗೊತ್ತಾಯ್ತು? ಹೌದಲ್ಲ, ಹಾಗಲ್ಲ ನನ್ಗೆ ಪಕ್ಕನ ಹೊಳೆತದೆ. ಏನ್ ಗೊತ್ತಾಯ್ತು? ಈ ಭೂಮಿಯನ್ನ ಹೊತ್ತವ ಆದಿಶೇಷದಂತೆ ಅಲ್ವಾ? ಹೌದು. ಬಹಳ ಕಾಲದಿಂದ ಅವ ಹೊತ್ತಿದ್ದಾನಂತೆ. ಮೈ ಕೈ ತುಂಬಿಕೊಂಡು ಒಳ್ಳೆ ಗಟ್ಟಿ ಇದ್ರಿ ನೀವು. ಅವನಿಗೆ ಭೂಮಿ ಹೊತ್ತು ಆಯಾಸ ಆಗಿತ್ತು. ನಿಮ್ಮ ತಲೆ ಮೇಲೆ ಇಟ್ಟು ಬಿಡುವ ಅಂತ ಬಾ ನಾನು. ಇಲ್ಲಪ್ಪ, ನನ್ನ ಪ್ರಯಾಣದ ಸಮಯವನ್ನ ಹಾಳು ಮಾಡಬೇಡ. ಮತ್ತೆ ಅವ್ರು ಪಾತಾಳಕ್ಕೆ ಬರ್ಲಿಕ್ಕೆ ಹೇಳಿದ್ರು. ನಿನಗೆ ಯಾರು ಪಾಠ ಮಾಡೋದು? ನಿನಗೆ ಭಾಷೆ ಅರ್ಥ ಆಗ್ತದೇನೋ? ಆದಿಶೇಷ ಹೊರುವುದರಲ್ಲಿ ತೊಂದರೆ ಆಗಿ ಅಲ್ಲ, ಅವ ಅಧ್ವರ್ಯವನ್ನ ಮಾಡ್ಲಿಕ್ಕಿದ್ದಾನೆ ಯಾಗ. ಆ ಯಾಗಕ್ಕೆ ಅಧ್ವರ್ಯಕ್ಕೆ ನಾನು ಅಂದ್ರೆ ಅಲ್ಲಿಗೆ ನಾನೇ ಮುಖ್ಯಸ್ಥ. ನನ್ನ ಮುಖಂಡತ್ವದಲ್ಲಿ ಯಾಗವನ್ನ ನಡೆಸಲಿಕ್ಕಿದ್ದಾನೆ. ಹಾಗೆ ಅದಕ್ಕಾಗಿ ನಾನು ಹೊರಟಿದ್ದೇನೆ. ಹಾಗಾದ್ರೆ ನನಗೆ ಹಸಿವು ಬಹಳ ಆಗಿದೆ. ಕೊಡ್ಲಿಕ್ಕೆ ತಮ್ಮತ್ರ ಏನೂ ಇಲ್ಲ. ಈಗ ಏನಿಲ್ಲ, ಕೊಡೋಣ. ತಮಗೊಂದು ಹೆಂಡತಿ ಮನೆ ಅಂತ ಏನೂ ಇಲ್ವಾ? ಯಾರಿಲ್ಲ ಅಂತ ಹೇಳಿದ್ದಾರೆ? ಅಲ್ಲ, ಇಲ್ವಾ ಕೇಳಿದೆ. ಇಲ್ಲ ಅಂತ ಯಾರು ಹೇಳಿದ್ದಾರೆ? ಇದೆ. ಆಗ್ಲಿ, ನನಗನುಕೂಲ ಆಯ್ತು. ಅಲ್ಲ, ಭಿಕ್ಷೆ ಕೊಡ್ಲಿಕ್ಕೆ ಒಂದು ಜನ ಉಂಟು ಅಂತ ಆಯ್ತಲ್ಲ. ನಾನು ಮದುವೆ ಆಗ್ತಿದ್ರೆ ನಿನಗನುಕೂಲ ಆಯ್ತಾ? ಹಾಗಲ್ಲ, ಕೊಡ್ಲಿಕ್ಕೆ ತಮ್ಮ ಹತ್ರ ಇಲ್ಲ. ಈಗಿಲ್ಲ. ತಮಗೊಂದು ಆಶ್ರಮ ಇದೆ. ಕೊಡ್ಲಿಕ್ಕಲ್ಲ ಜನ ಇದ್ದಾರೆ ಅಂತ ಆಯ್ತಲ್ಲ. ಅದಕ್ಕಾಗಿ ತವಾಶ್ರಮಕ್ಕೆ ಹೋಗುವ ದಾರಿ ಯಾವುದು ಹೇಳ್ತೀರಾ? ನಮ್ಮ ಮನೆಗೆ ಹೋಗುವ ದಾರಿ. ಆಶ್ರಮಕ್ಕೆ ಹೋಗಿ ಯಾರಲ್ಲಿ ಏನ್ ಕೇಳ್ತೀಯಾ? ನಿಮ್ಮ ಹೆಂಡತಿ ಹತ್ರ ಭಿಕ್ಷೆ ಕೇಳುವುದು. ಯಾರಲ್ಲಿ? ನಿಮ್ಮ ಹೆಂಡತಿ ಹತ್ರ. ನನ್ನ ಹೆಂಡತಿಯಲ್ಲಿ. ಮರುಳೇಲ ಎನ್ನರಸಿ ಕುಮುದೇ ಮರುಳೇಲ ಎನ್ನರಸಿ ಕುಮುದೇ ನೀ ಮರುಳೇಲ ನನ್ನ ರಸಿ ಕುಮುದೇವರ ಪತಿವ್ರತೆ ನರಸಿ ಕುಮುದೇವರ ಪತಿವ್ರತೆ ಪುರಹರನು ಬಂದರೆ ಪರಿಕಿಪಳೆ ಪುರಹರನು ಬಂದರೆ ಪರಿಕಿಪಳೆ ಮರುಳೆಲ ಎನ್ನರಸಿ ಕುಮುದೇವರ ಪತಿವ್ರತೆ ಮತ್ತೆ ನಿನ್ನ ಮಾತು ನೀನು ಹುಚ್ಚ ಅಂತಲೇ ಹೇಳಲ್ಪಡುತ್ತದೆ. ಯಾಕೆ? ಅಲ್ಲದಿದ್ದರೆ ನೀನು ನನ್ನ ಮನೆಗೆ ಹೋಗ್ತೀಯಾ? ಹೌದು. ನನ್ನ ಹೆಂಡತಿಯಲ್ಲಿ ಭಿಕ್ಷೆಯನ್ನ ಕೇಳ್ತೀಯಾ? ಹೌದು. ಮರುಳೆಲ ಯಾಕೆ? ನರಸಿ ಕುಮುದೆಯೋ. ಯಾವಾಗ್ನಿಂದ? ಯಾರಿಗೆ ಹೇಳಿದಿರಲ್ಲ? ಏನಂತ? ಮರುಳೆಲ ಎನ್ನರಸಿ ಕುಮುದೆಯು. ನಿನ್ನ ಮರುಳೆ ನಿನಗೆ ಮಾತು ಎಲ್ಲಿ ನಿಲ್ಲುತ್ತದೆ? ಒಂದು ವಾಕ್ಯಕ್ಕೆ ಪೂರ್ಣ ವಿರಾಮ ಎಲ್ಲಿ ಗೊತ್ತುಂಟ ನಿನಗೆ? ಅದಿಲ್ಲ. ಕೇಳು. ಮರುಳೆಲ ನೀನು ನನ್ನ ರಸಿ ಕುಮುದೆಯು ಘನಪತಿವ್ರತೆ. ಅದು ಪತಿವ್ರತೆ ಆಗ್ಲಿ ಪತಿತೆ ಆಗ್ಲಿ ನನಗೆ ಭಿಕ್ಷೆ ಕೊಡ್ಲಿಕ್ಕೆ ತೊಂದ್ರೆ ಏನು? ಅಲ್ಲಪ್ಪ, ನೀನು ಹೋಗಿ ಭಿಕ್ಷೆಯನ್ನ ಕೇಳಬಹುದು. ಮನೆಯ ಬಾಗಿಲು ತೆರಿತಾಳ? ಅದು ನಮಗ ಹೊಸದಲ್ಲ. ಮುಂಬಾಗಲ್ ತೆರೆದೇ ಇದ್ರೆ ಹಿಂಬಾಗ್ಲಿಗೆ ಹೋಗುದು. ಅಯ್ಯೋ, ವಟ 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 ಅನ್ನುವುದು. ಹೌದಪ್ಪ. ಇದೊಂದು ಕಾರ್ಕರೆ ತೋಲ್ಗ್ಲಿ ಅಂತ ಬಾಗಿಲು ತೆಗಿಬಹುದು. ಹಾಳ್ಸುತ್ತೆ ಏನಾರು ತೆಗೆದು ಬಿಸಾಡುದು. ಹೌದಪ್ಪ. ಅಷ್ಟೆಲ್ಲ ಮಾಡಿ ನೀನು ಪಡ್ಕೊಳ್ಳುವುದು ಯಾಕೆ? ಹೊಟ್ಟೆಗಾಗಿ. ಸಿಗ್ತದಾ? ಸಿಗುದಿಲ್ವಾ? ನೀನಿರ್ತೀಯಾ ಅಂದ್ರೆ ನಿನ್ನ. ಅದಕ್ಕೆಲ್ಲ ಹೇಳುವುದು, ನನ್ನ ಹೆಂಡತಿ ಯಾವ ಕಾರಣದಿಂದಲೂ ಪರಪುರುಷರನ್ನು ಕಣ್ಣೆತ್ತಿ ನೋಡಲಾರಳು. ನೋಡಿದ್ರೆ ಸುಟ್ಟು ಭಸ್ಮವಾಗಿ ಹೋಗ್ತಾರೆ. ನಿಮ್ಮ ಹೆಂಡತಿ ನೋಡಿದ್ರೆ ನಿಮ್ಮ ಜನ್ಮ ಪಾಪ ಅನ್ನಿಸ್ತದೆ. ಯಾಕೆಂದ್ರೆ ಇಷ್ಟು ವರ್ಷ ಮದುವೆಯಾಗಿ ಇಷ್ಟು ವರ್ಷಕ್ಕೂ ಅವಳು ನಿಮ್ಮನ್ನು ನೋಡ್ಲೇ ಅಲ್ಲ. ಬಹುಶಃ ನೀವಿನ್ನೂ ಸುಟ್ಟೋಗ್ಲಿಲ್ಲಲ್ಲ. ಎಲ್ಲಿ ನಿನಗೆ ಪಾಠ ಎಂತದ್ದ? ಅಲ್ಲ, ಅವಳು ನೋಡಿದ ಕ್ಷಣ ಸುಟ್ಟು. ಬಹುಶಃ ರಾತ್ರಿ ಮಾತ್ರ ನೋಡುದನ್ನು ಯಾರು ಪಡ್ಕೊಳ್ತಾರೆ ಮಹಾರ. ಹಾಗಲ್ಲವೋ? ಅಂದ್ರೆ ಪತಿವ್ರತ ಧರ್ಮದ ಲಕ್ಷಣ ಏನ್ ಹೇಳ್ತದೆ ಗೊತ್ತುಂಟ? ಪರಪುರುಷರನ್ನ ಅವರು ನೋಡಲಾರರು. ಹೌದು, ಪತಿವ್ರತೆಯರು ಕಡೆಗಣ್ಣಿಂದಲೂ
ನೋಡುವುದಿಲ್ಲ. ಹೌದು. ಒಂದು ವೇಳೆ ಕೆಲವು ಹೆಂಗಸರ ಗುಣವೇ ಹಾಗೆ, ಎಂತದ್ದು ಅವ್ರು ಕಡೆ ಗಣ್ಣಿನಿಂದ ನೋಡುವುದಿಲ್ಲ, ಇಡೀ ಕಣ್ಣಲ್ಲಿ ನೋಡುವುದು. ಇವಳು ಹಾಗಲ್ವ ನನ್ನ ಹೆಂಡತಿ? ಕಡೆಗಣ್ಣು ಇಡಿಗಣ್ಣು ಯಾವ ಗಣ್ಣಿಂದ ನೋಡುವುದಿಲ್ಲ. ಹಾ ಹಾಗೆ ಆಕಸ್ಮಿಕ ಒತ್ತಾಯಿಸಿ ಕೊನೆ ಪಕ್ಷ ಕಣ್ಣು ಬಿಡುವ ಪರಿಸ್ಥಿತಿ ಬಂತು ಅಂತಾದ್ರೆ ಕಣ್ಣು ಬಿಟ್ಟ ಕ್ಷಣವೇ ನೀನು ಭಸ್ಮವಾಗಿ ಹೋಗ್ತೀಯ. ಅಲ್ಲ, ಕೆಲವರು ಕಣ್ಣೆ ಹಾಗೆ, ಚೆನ್ನಾಗಿ ಬೆಳೆದ ಮರ ನೋಡಿದ್ರೆ ಸಾಕು, ಆ ಮರ ಬತ್ತಿಯೇ ಹೋಗುದು. ಅಯ್ಯೋ ಕೆಟ್ಟ. ತುಂಬಿದ ಕೆರೆ ನೋಡಿದ್ರೆ ಸಾಕು, ಆ ಕೆರೆಯಲ್ಲಿ ನೀರೇ ಇರುವುದಿಲ್ಲ. ಇಲ್ಲಪ್ಪ ಇಲ್ಲ. ಹುಟ್ಟಿದ ಗಳಿಗೆಯೋ ಮುಹೂರ್ತವೋ. ನಿಮ್ಮ ಹೆಂಡತಿ ಕಣ್ಣು ಅಷ್ಟು ಈಗ ಊರಲ್ಲಿ ಎಲ್ಲಾದ್ರೂ ಭಿಕ್ಷೆ ಕೊಟ್ಟದುಂಟಾ? ಎಷ್ಟು ಮಾತಾಡ್ತೀಯ ನೀನು? ನಾನು ಹೇಳಿದ ಭಾಷೆ ಅರ್ಥ ಆಯ್ತಾ ನಿನಗೆ? ಅಂದರೆ ಘನಪತಿವ್ರತೆಯರ ಲಕ್ಷಣ. ಸ್ವಾಮಿ ನೀನು ಬಿಡ, ಪ್ರತ್ಯಕ್ಷ ಹರನೇ ಬರಲಿ ಕಣ್ಣೆತ್ತಿ ನೋಡಲಾರಳು. ಸರಿ ಸರಿ ಸರಿ. ಅದಕ್ಕೆ ಯಾವ ಕಾರಣದಲ್ಲೂ ನಮ್ಮ ಮನೆಗೆ ನೀನು ಹೋಗಬೇಡ. ಆಯ್ತು ಸ್ವಾಮಿ, ಗೊತ್ತಾಯ್ತಾ? ಇಲ್ಲಿ ಕೊಡಲಿಕ್ಕೆ ತಮ್ಮಲ್ಲಿ ಏನು ಈಗಿಲ್ಲ. ಆಶ್ರಮಕ್ಕೆ ಹೋದ್ರೆ ನಿಮ್ಮ ಮಡದಿ ಕೊಡುವುದಿಲ್ಲ. ಸರಿ ಅಲ್ಲ? ನಿಮ್ಮನ್ನೇ ನಂಬಿ ಬಂದಂತ ನನಗೆ ನಿರಾಶ್ರಯವೇ ಗತಿ. ಖಂಡಿತ ಇಲ್ಲ. ನಾನು ಇವತ್ತು ಹೋಗ್ತೇನಲ್ಲ, ನಾಳೆ ಅಲ್ಲಿ ನಡೆಯುತ್ತದೆ ಯಾಗ. ಮುಗಿಸಿ ನಾಡಿದ್ದು ಮತ್ತೆ ಬರ್ತೇನೆ. ತಿರುಗಿ ಬರುವಾಗ ನನಗೆ ಅಲ್ಲಿ ದೊಡ್ಡ ಸನ್ಮಾನ ನಡೆಯಲಿಕ್ಕೆ ಉಂಟು. ಪಾತಾಳದಲ್ಲಿ ಎಷ್ಟು ಕೊಡ್ತಾರೆ ಅಂತ ಲೆಕ್ಕವೇ ಇಲ್ಲ, ಲೆಕ್ಕಾಚಾರ ಭವಿಷ್ಯ ಇಲ್ಲ. ಹಾಗೆ ಅಷ್ಟು ಕೊಟ್ಟದ್ದನ್ನ ಗಂಟು ಗಂಟು ಹೊರೆ ಹೊರೆಯಾಗಿ ಹೊತ್ತುಕೊಂಡು ಬರ್ಲಿಕ್ಕಿದ್ದೇನೆ. ಹಣ್ಣು ಹೂವು ದ್ರವ್ಯಗಳು ಎಷ್ಟು ಲೆಕ್ಕ ಇಲ್ಲ. ಅದು ಎಷ್ಟೇ ಕೊಡಲಿ, ಇಷ್ಟು ಹೊತ್ತು ನಿಂತು ಹೇಳಿದ ನಿನಗೆ ಎಲ್ಲವನ್ನು ಕೊಟ್ಟೆ ಹೋಗ್ತೇನೆ. ದೊಡ್ಡ ಮನಸ್ಸು ಸ್ವಾಮಿ. ನನ್ನ ಯೋಗ ಹೇಗುಂಟು ಅಂತ ನೋಡ್ಬೇಕು. ಅಂದ್ರೆ ಬೇಡ, ತಾವ್ ಹೇಳಿದ್ರಲ್ಲ, ಅಲ್ಲಿ ಹೋದ್ರೆ ಅವ್ರು ಕೊಟ್ರೆ ಯಾರು ಅವರು ಕೊಡ್ತಾರ. ಆಯ್ತು. ಒಂದು ಮಾತು, ಎಲ್ಲಿಯಾದ್ರೂ ಹಸಿವು ಹೆಚ್ಚಾಗಿ ಆಶ್ರಮದ ಕಡೆ ಯಾವ ಕಾರಣದಿಂದಲೂ ಆ ಕಡೆ ತಲೆ ಹಾಕಿ ಮಲಗಬಾರದು, ಕಾಲ್ ಹಾಕಿ. ಅಯ್ಯೋ ಅದು ಸರಿ ಅಲ್ಲವೋ. ಯೋಚನೆ ಸಹಿತ ಮಾಡಬೇಡ. ಯೋಚನೆ ಮಾಡಿ ಇರ್ತೇನೆ. ನಾಡಿದ್ದು ಇಲ್ಲೇ ಇರ್ಬೇಕು. ಇಲ್ಲಿಗೆ ಬರ್ತೇನೆ. ವಾರಿಜಾಕ್ಷಿಯರೆಲ್ಲ ಕೇಳಿರೆ ವಾರಿಜಾಕ್ಷಿಯರೆಲ್ಲ ಕೇಳಿರೆ ತರುಣಿ ಜನ್ಮದಿ ಜನಿಸಿ ತರುಣಿ ಜನ್ಮದಿ ಜನಿತಿ ವ್ಯರ್ಥದೆ ಅರಿತು ಧರ್ಮವ ಆಚರಿಸದರ್ಬಾದಿರಲದೇಕೆ ಅರಿತು ಧರ್ಮವ ಆಚರಿಸದರ್ಬಾದಿರಲದೇಕೆ ಎಲ್ಲರೂ ಸರಿಯಾಗಿ ಕುಳಿತುಕೊಳ್ಳಿ, ಚೆನ್ನಾಗಿ ಕೇಳಿ. ಪ್ರತಿನಿತ್ಯ ಪತಿವ್ರತ ಧರ್ಮದ ಪಾಠವನ್ನು ಕೇಳುವುದಕ್ಕೆ ಬರುವವರು ತಾವು. ಹಾಗಾದ್ರೆ ಹೆಣ್ಣೊಟ್ಟಿಗೆ ಸಾಲುವುದಿಲ್ಲ. ಹೆಣ್ಣಿನ ಬದುಕಿನ ವಿಧಾನಕ್ರಮ ನಿಷೇಧಗಳೆಲ್ಲ ಉಂಟು. ಹೀಗೆ ಆಗಬೇಕು, ಹೀಗೆ ಸಾಗಬೇಕು, ಪತಿವ್ರತೆ ಆದವರು ಏನೆಲ್ಲ ಮಾಡಬೇಕು ಅನ್ನೋದನ್ನು ನಿನ್ನೆ ಹೇಳಿದ್ದೇನೆ. ಏನು? ಗಂಡ ಮಲಗುವ ಮೊದಲು ಮಲಗಬಾರದು, ಗಂಡ ಊಟ ಮಾಡುವ ಮೊದಲು ಊಟ ಮಾಡಬಾರದು, ಗಂಡ ಮನೆಗೆ ಬಂದಾಗ ಪಾದದ್ವಯವನ್ನು ತೊಳೆದು ತೀರ್ಥ ಅಂತ ಕುಡಿಯಬೇಕು. ಇದು ಪತಿವ್ರತಾ ಧರ್ಮದ ಲಕ್ಷಣ. ಆಕಾಶ ಅಷ್ಟು ಮೇಲೆ ನಿಂತಿದೆ, ಯಾರಾದ್ರೂ ಊಟ ಕೊಟ್ಟು ನಿಲ್ಸಿದ್ದಾರಾ? ಇಲ್ಲವೇ ಇಲ್ಲ. ಆದ್ರೂ ಅದು ಹರಿದು ಬೀಳುವುದಿಲ್ಲ. ಯಾಕೆ? ಪಾತಿವ್ರತ್ಯದ ಧರ್ಮದ ಊಟ ಅದಕ್ಕೆ ಉಂಟು. ಆ ಧರ್ಮದ ಆಚರಣೆ ಯಾರಲ್ಲಿ ಉಂಟು ಅಂತ ಕೇಳಿದ್ರೆ ನನ್ನಲ್ಲಿ ಉಂಟು. ಭೂಮಿಯ ಸುತ್ತಲೂ ಸಮುದ್ರ ಉಂಟು. ಸಮುದ್ರ ಭೂಮಿಯನ್ನು ಕಬಳಿಸುವುದಿಲ್ಲ. ಯಾಕೆ? ಆ ಸಮುದ್ರಕ್ಕೆ ಧರ್ಮದ ಬಂಧ ಉಂಟು. ಯಾವ ಧರ್ಮ? ಪಾತಿವ್ರತ್ಯದ ಧರ್ಮ. ಆ ಧರ್ಮದ ಆಚರಣೆ ಎಲ್ಲುಂಟು ಅಂತ ಕೇಳಿದ್ರೆ ನನ್ನಲ್ಲೇ ಉಂಟು. ಅದನ್ನು ತಿಳ್ಕೊಂಡು ಇವರೆಲ್ಲ ಬಂದಿದ್ದಾರೆ. ಚೆನ್ನಾಗಿ ಕುಳಿತುಕೊಳ್ಳಿ ಅಂತ ಹೇಳಿದ ಹೊತ್ತಿನಲ್ಲಿ ಯಾರೋ ಒಬ್ಬ ಭಿಕ್ಷುಕ ಬಂದಿದ್ದಾನಂತೆ. ಭಿಕ್ಷುಕ ಬಂದ್ರೆ ನಾನು ಅವನನ್ನು ನೋಡ್ತೇನಾ? ಯಾರನ್ನೂ ನಾನು ನೋಡುವುದಿಲ್ಲ. ಗಂಡನನ್ನು ಬಿಟ್ಟು ಅನ್ಯ ಪುರುಷನನ್ನು ನೋಡಿದವಳೇ ಅಲ್ಲ. ಇವತ್ತು ನನ್ನನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ 3 ಮೂರ್ತಿಗಳಲ್ಲಿ ಒಬ್ಬಳ ಅಂತ ಪರಶಿವನೇ ಬಂದ್ರು. ಭಿಕ್ಷುಕನನ್ನು ನೋಡಿ ಮಮ ಏನಿವ ನಿಂತ ಮೋಹ
ಅಮಮ ಅಮಮ ಇವನೆಂತ ಮೋಹನಾಂಗನು ಅಮಮ ಏನಿವನೆಂತ ಮೋಹನಾಂಗನು ಕೃತ್ಗದಿತ್ತಾದೋ ಕಿಟತಾಂ ಪೊದಿನ ತದಿಕುತಾ ಅಮಮ 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 ಏನಿವನೆಂತ ಮೋಹನಾಂಗನು ಅಮಮ 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 ಏನಿವನೆಂತ ಮೋಹನಾಂಗನು ಅಂಥ ಬ್ರಹ್ಮನು ಸದ್ಧರ್ಮನು ರಮ್ಯಕಾಂಬ ಅಂಥ ಬ್ರಹ್ಮನು ಕಂದರ್ಪನು ಬಲು ರಮ್ಯ ಕಾಂಬ ಸೃಷ್ಟಿಕರ್ತನಾದ ಕಮಲ ಸಂಭವ ಸೃಷ್ಟಿಕರ್ತನಾದ ಕಮಲ ಸಂಭವ ಸೃಷ್ಟಿಕರ್ತನಾದ ಕಮಲ ಸಂಭವ ಗರುಡೋಟಿ ಸಕಲ ಪುರುಷರುಗಳ ಚಂದವ ಗರುಡೋಟಿ ಸಕಲ ಪುರುಷರುಗಳ ಚಂದವ ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ ಅಮಮ 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 ಏನಿವನೆಂತ ಸುಂದರಾಂಗನು ನೀವನೆಂತ ಮೋಹನಾಂಗನು ಅಮಮಾಯ ನೀವನೆಂತ ಮೋಹನಾಂಗನು ಅಮ್ಮಮ್ಮ ಅಪ್ಪ ಪ್ರಪಂಚದಲ್ಲಿ ಇಂಥದೊಂದು ಸೌಂದರ್ಯ ಉಂಟು ಅಂತ ನಾನು ಯೋಚಿಸಿದ್ದೇ ಇಲ್ಲ. ಹಾಗಾದ್ರೆ ನನ್ನ ಕಣ್ಣ ಮುಂದೆ ಬಂದು ನಿಂತಿದ್ದು ಸೌಂದರ್ಯದ ರಾಶಿ
ಪ್ರಪಂಚದಲ್ಲಿ ಬ್ರಹ್ಮದೇವ ಸೃಷ್ಟಿ ಮಾಡ್ತಾನೆ, ಆದ್ರೂ ಅವನಿಗೊಂದು ಅಪವಾದ ಉಂಟು. ಭೇದ ವಿಜ್ಜಗ ಅಂತ ಸೌಂದರ್ಯದಲ್ಲಿ ಏನಾದ್ರೂ ಒಂದು ಕೊರತೆ ಇರ್ತಾನಂತೆ. ಹಾಗೆ ಆ ಕೊರತೆಯನ್ನು ಅಥವಾ ಅಪವಾದವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ಬ್ರಹ್ಮದೇವ ಏನು ಮಾಡಿದ, ಪ್ರಪಂಚದ ಪುರುಷರ ಸೌಂದರ್ಯನೆಲ್ಲ ಒಂದು ಮಾಡಿ ಒಂದು ಆಕಾರ ತರಿಸಿ ಆ ಆಕಾರಕ್ಕೆ ಜೀವದಾನ ಮಾಡಿದ್ದಾನೆ. ಎಷ್ಟು ಚಂದ, ಹಣೆ, ಹುಬ್ಬು, ಕಣ್ಣು, ಮೂಗು, ಮೀಸೆ, ಗಡ್ಡ. ಭವತಿ ಭಿಕ್ಷಾಂ ದೇಹಿ. ನಾನು ಮರೆತೇ ಬಿಟ್ಟೆ. ಹಾಗಾದ್ರೆ ಭಿಕ್ಷೆಗೆ ಅಂತ ಬಂದವರನ್ನು ಹೀಗೆ ನಿಂತು ಬಳಸುವುದಲ್ಲ, ಭಿಕ್ಷೆ ತರ್ತಾನಂತೆ, ಬೇಗ ಭಿಕ್ಷೆ ತರ್ತಾನಂತೆ. ಭಿಕ್ಷೆ ಅಂತ ತರುವುದಕ್ಕೆ ನಾನು ಹೋದೆ, ಆದ್ರೆ ಕಾಣದಾದ್ರು ಏನ್ ಮಾಡೋಣ, ನನ್ನದು ಅಪರಾಧ ಆಗಿ ಹೋಯ್ತಲ್ಲ. ನಾನು ಭಿಕ್ಷೆ ಕೊಡಬೇಕಿತ್ತು, ಹುಡುಕುತ್ತಾ ಹೋಗ್ತೆ. ನಮಿಸುವೆ ಪಾದಗಳ, ನಮಿಸುವೆ ಪಾದಗಳ, ಮನದಲ್ಲಿ ಗಮಿಸಪರಾಧಗಳ, ಮನದಲ್ಲಿ ಕ್ಷಮಿಸಪರಾಧಗಳ, ಗಮಿಸಲು ಬಿಡ ವಿಭ್ರಮಿಸುತ್ತ ಗಮಿಸೆನ್ನನು ನೀ ಅಮಿತ ವಿನೋದದಿ. ಮುನಿಪತ್ನಿ, ನನ್ನದು ಸರ್ವತ ಅಪರಾಧ. ನನ್ನ ಹುಡುಕುತ್ತಾ ಬಂದು ಸಾಕಷ್ಟು ಹಣ್ಣುಗಳನ್ನ ಕೊಟ್ಟಿದ್ದೇನೆ, ಹೊಟ್ಟೆ ತುಂಬಿತು. ಹೇಗೆ ನಾನು ಇನ್ನು ಎಲ್ಲಿಗೆ ಹೊರಡುವುದೇ ಇಲ್ಲ. ಭಿಕ್ಷೆ ಕೊಟ್ಟ ಮೇಲೂ ಮನೆ ಬಾಗಿಲಲ್ಲಿದ್ರೆ ನಮ್ ಬೆನ್ನಿಗೆ ಬಡಗಿ. ನಾನು ಅಷ್ಟನ್ನೇ ಬಯಸಿದವಳಲ್ಲ. ನಿಮ್ಮನ್ನು ಕಂಡಾಗ ನಾನು ಸಂಪೂರ್ಣವಾಗಿ ಸೋತೋಗಿದ್ದೇನೆ. ನಿಮ್ಮ ಈ ರೂಪ ಸಂಪತ್ತಿಗೆ ಸೋತತ್ತ ನಾನು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದೇನೆ. ಏನು? ನಿಮ್ಮೊಟ್ಟಿಗೆ ಬರಬೇಕು. ಯಾರು? ನನ್ನನ್ನು ರಮಿಸಿ ಸುಖ ಕೊಡುವಿ. ಇಂದು ವದನೆ ಮಹಾಗ್ರ ಮುನಿಪನ ಪತ್ನಿ ನೀನು. ಲೋಕಕ್ಕೆ ಪಾತಿವೃತ್ಯವನ್ನ ಬೋಧಿಸಿದವಳು ನೀನು. ಹೌದು. ನಿನ್ನ ಗಂಡ ಮಹೋಗ್ರ ಮುನಿ ನಿನ್ನ ಕುರಿತಾಗಿ ತಳೆದ ಹೆಮ್ಮೆಯ ಭಾವನೆ ಏನು? ಅಂತಹ ನೀನು ಭಿಕ್ಷುಕನೊಂದಿಗೆ ಹೊರಟ್ರೆ ಏನಾದೀತು? ಲೋಕದಲ್ಲಿ ನಾಳೆ ಇರುವ ಪತಿವ್ರತೆಯರಿಗೆಲ್ಲ ಕೆಟ್ಟ ಹೆಸರು. ನಾನು ಹೇಳಿದ್ದೇನೆ, ಉಪದೇಶ ಮಾಡುವುದಿಲ್ಲ, ಧರ್ಮ ಆಚರಣೆ ಮಾಡ್ತಾರೆ ಅಂತೆಲ್ಲ ಅವರು ಮಾಡಿ ಅಂತ ಹೇಳಿದ್ದೇನೆ, ನಾನು ಮಾಡ್ತೇನೆ ಅಂತ ಹೇಳಿಲ್ಲ. ಅಲ್ಲ, ನೀನು ಬರ್ತೇನೆ ಹೇಳ್ಬಹುದು, ನಾ ಹೂ ಅನ್ಲಿಕ್ಕೆ ಆಗುದಿಲ್ಲ. ಇಲ್ಲ, ನಾನು ಯಾಕೆಂದ್ರೆ ನಂದೊಂದು ವ್ರತ ಇದೆ. ಹೇಗೆ ಕೇಳಬಹುದು, ಭಿಕ್ಷುಕನಿಗೂ ಏನು ವ್ರತ? ಹೇಗೆ ವ್ರತ? ಹೌದು, ನಮಗೆ ಭಿಕ್ಷೆಯನ್ನು ಕೊಡುವವರು ಮನೆಯ ಮುತ್ತೈದೆಯರು ತಾನೆ. ಹೌದು. ಹಾಗಾಗಿ ಆದಿಮಾಯಿಯ ಕುರಿತು ವ್ರತ. ವರ್ಷದಲ್ಲಿ 3 ದಿವಸ ಸ್ತ್ರೀ ಸ್ಪರ್ಶ ಸಲ್ಲದು. 3 ದಿನ ಅಲ್ವಾ? ಹೌದು, 3 ದಿನ ಅಲ್ವಾ? ಹೌದು. ತೊಂದ್ರೆ ಇಲ್ಲ, ಅಲ್ಲಿವರೆಗೆ ನಾನು ಕಾಯ್ತೇನೆ. ನಾಳೆ ಏನಾದ್ರೂ ಅಪವಾದ ಬಂದ್ರೆ ನನ್ನನ್ನು ದೂರಬಾರದು. ಅದಕ್ಕೆ ನಾನಿದ್ದೇನಲ್ಲ. ಪಾತಾಳದಲ್ಲಿ ಯಜ್ಞವನ್ನ ಪೂರೈಸಿ ಬಂದೆ, ದಾರಿಯಲ್ಲಿ ಇರ್ತೇನೆ ಅಂತ ಹೇಳಿದೆ, ಈ ಭಿಕ್ಷುಕ ಇಲ್ಲ, ಏನಾಯ್ತು ಅಂತ ಯೋಚಿಸುತ್ತಾ ಮನೆಗೆ ಬಂದೆ. ಎಲ್ಲಿ ಹೋದ್ಲಿ ಇವಳು? ಏ ಕುಮುದ, ಕುಮುದ, ಏ ಕುಮುದ, ಕುಮುದ! ಹುಡುಕಿದನ್ನು ಕಾಮಿನಿಯ ಕರಕರದ, ಹುಡುಕಿದನ್ನು ಕಾಮಿನಿಯ ಕರಕರದು ಕಲ್ ಕಡಿದು ಹೋಗುವನ ಕಾಣುತ್ತನಾಗ, ಹೋಗುವನ ಕಾಣುತ್ತನಾಗ. ಕೂಗಿದರೆ ಎಲ್ಲೂ ಕಾಣುತ್ತಾ ಇಲ್ಲವಲ್ಲ, ಏನೋ ವಂಚನೆ ಮೋಸ ನಡೆದಿದೆ, ಬಿಡಲಾರೆ. ಕುಮುದ! ನನ್ನ ಗಂಡ ಕೂಗುತ್ತಾ ಧಾವಿಸುತ್ತಾ ಇದ್ದಾರೆ. ಬರ್ಲಿ. ಮತ್ತೆ ಅವರು ನನಗೆ ಬೈತಾರೆ, ಹೊಡಿತಾರೆ ಅವರು. ನೀವೇನ್ ಮಾಡ್ತೀರಿ? ನೀವೇನ್ ಮಾಡ್ತೀರಿ? ನಾನು ನೋಡ್ತೇನೆ. ಅಯ್ಯೋ, ನಿಮ್ಮನ್ನು ನಂಬಿಕೊಂಡು ಬಂದ ನನಗೆ ಇಷ್ಟೇನಾ? ಮುನಿಪತ್ನಿ, ನನ್ನನ್ನೇ ನಂಬಿ ಬಂದಿದ್ದೀಯಾ ನೀನು? ಹೌದು. ಆತ ಬರಲಿ, ನಿನಗೆ ಹೊಡೆಯಲಿ, ಅದು ಯಾವುದು ನಿನಗೆ ನೋವಾಗದಂತೆ ಬಾಧಿಸದಂತೆ ನಿನಗೊಂದು ಮಂತ್ರವನ್ನ ಉಪದೇಶಿಸ್ತೇನೆ. ಹೇಗೆ? ಅದನ್ನ ಪಠಿಸುತ್ತಾ ಇದ್ದಲ್ಲಿ ಹೊಡೆದ್ರೂ ತಾಗುವುದಿಲ್ಲ, ಬೈದ್ರೂ ತಾಗುವುದಿಲ್ಲ. ಧನ್ಯನಾದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮತ್ತೆ ಗಂಟನ ಹಿಡಿಯುತ್ತ ಬದೆಯುತ್ತ, ಮತ್ತೆ ಗಂಟನ ಹಿಡಿಯುತ್ತ ಬದೆಯುತ್ತ,
ಮಾಡುತ್ತೇನೆ. ಓಂ ನಮಃ ಶಿವಾಯ. ನಿಜವಾಗಿ ಮುನಿರಾಯ, ಲೋಕದವರು ಕೊಟ್ಟ ಭಿಕ್ಷೆಯನ್ನ ತಿಂದಾಗ ನನ್ನ ಹೊಟ್ಟೆ ಮಾತ್ರ ತುಂಬುತ್ತಿತ್ತು. ಈಗ ಮನಸ್ಸಿಗೂ ತೃಪ್ತಿಯಾಯ್ತು. ಇಷ್ಟು ವರ್ಷಕ್ಕೆ ಇಂತಹದ್ದೊಂದು ನಾನು ನೋಡ್ಲಿಲ್ಲ. ಕತಿಗೊಂಡಂತ ನೀನು ಹೊಡೆಯುವ ನೀನು ಸೋತೆ ಹೊರತು ತಿನ್ನುವ ಆಕೆ ಹೇಳುವುದೇ ಇಲ್ಲ. ಅದು ಯಾಕೆ ಅಂತ ಹೇಗೆ ತರ್ಕ ಹೊಸದಾಗ ಪೆಟ್ಟು ಬಿದ್ದಾಗ ನೋವಾಗ್ತದೆ. ಮಹೋಗ್ರ ಮುನಿಗಳು ಮನೆಗೆ ಬಂದ ಬಹುಶಃ ಪ್ರತಿ ದಿವಸ ಹೊಡೆಯುವುದು. ಪೆಟ್ಟು ತಿಂದು ಜಿಡ್ಡುಗಟ್ಟು ಋಷಿ ಬರನ್ನ ಕೇಳಿದನ ಋಷಿವರನು ಶಶಿಮೌಳಿಯ ಪರಿಹಾಸವನು ತಾಳಿದನತಿ ಪ್ರಾದವನು ಹೀಲಾಡಿಸಿ ನುಡಿವೆಯ ನೀನು. ಶುಕನೇ, ನನಗೆ ಉಪದೇಶವನ್ನ ಮಾಡ್ತೀಯಾ? ಈ ನನ್ನ ಹೆಂಡತಿ ಹೀಗಾಗುವುದಕ್ಕೆ ಕಾರಣ ನೀನು ಅಲ್ಲಪ್ಪ. ಈ ಮಹೋಗ್ರ ಮುನಿ ಮನಸ್ಸು ಮಾಡಿದರೆ ಹೌದು, ಯಾರಿಗೇನು ಶಿಕ್ಷೆಯನ್ನ ಕೊಡಬಲ್ಲ ಭರವಸೆ ಉಂಟು. ಏನು ಭರವಸೆ? ಮನಸ್ಸು ಮಾಡಿದರೆ ತುಂಬಿದ ಶರದಿಯನ್ನ ಬತ್ತಿಸಬಲ್ಲಿರಿ. ನಾವೇ ಏರುತ್ತಿರುವ ಪರ್ವತವನ್ನ ತಡೆದು ನಿಲ್ಲಿಸಬಲ್ಲಿರಿ. ಸಾಧ್ಯತೆ ಇದೆ. ಸೂರ್ಯಚಂದ್ರನ ಚಲನೆಯನ್ನ ನಿಲ್ಲಿಸಬಲ್ಲೆ. ಕೈ ಹಿಡಿದು ಹೆಂಡತಿ ಮಾತು ಕೇಳಿಸ್ಲಿಕ್ಕೆ ಅಂತ ನಿನ್ನನ್ನ ಬದುಕುವುದಕ್ಕೆ ಬಿಡುವುದಿಲ್ಲ. ಮಾರಣೋದ್ಘೋರವನ್ನ ಮಾಡಿ ನಿನ್ನನ್ನ ಕೊಂದು ಕಳೆಯುತ್ತೇನೆ. ಗಂಡಯಾಜಡ ತಿರುಗ ನಿನ್ನಯ ಮಂಡೆನು ತಿವಿದತ್ತಿ ಈ ಕ್ಷಣ ತೊಂಟಗೆ ಶಿವನಾನು ಒಂದರ ಜನತರಾಗ ಗಂಡೆಯ ಕಾಲಕೂಟದ ವಿಷವ ಬಿಡುವುದಾಕಿನ ಕ್ರೋಧದಿಂದ ಹೊಸುವ ಹೀರುವ ಇರುತ್ತದಾಕಿನ ಕ್ರೋಧಗೊಂಡು ಆಶ್ಚರ್ಯ ಮಾನನಾದ ಆಶ್ಚರ್ಯ ಮನನಾದ ಕುಮುದಾವಲ್ಲಭನು ಆಶ್ಚರ್ಯ ಮನನಾದ ಕುಮುದಾವಲ್ಲಭನು ನಿಶ್ಚಯವ ಮಾಡಿದನು ರುದ್ರಾಯಂಬುದನು ನಿಶ್ಚಯವ ಮಾಡಿದನು ರುದ್ರಾಯಂಬುದನು ಅರಿಯದಾದೆನು ಮೊದಲು ಪರಮೇಶನೆಂದು ಅರಿಯದಾದೆನು ಮೊದಲು ಪರಮೇಶನೆಂದು ಬರಿದೆ ತಪ್ಯಸಗಿದನು ಅರಿಯದಾದೆನು ಮೊದಲು ಪರಮೇಶನೆಂದು ಬರಿದ ತಪ್ಯಸಗಿದನ ಹಂಕತಿಯೋಳಿಂದು ಬರಿದ ತಪ್ಯಸಗಿದನ ಹಂಕತಿಯೋಳಿಂದು ನನ್ನ ಜೀವನದಲ್ಲಿ ಇಂಥ ಆಶ್ಚರ್ಯಕರವಾದ ಘಟನೆಯನ್ನೇ ನೋಡಿದ್ದಿಲ್ಲ. ಮಾರಣೋದ್ಧರವನ್ನ ಮಾಡಿ ಈ ಬಡ ಭಿಕ್ಷುಕನನ್ನ ಭಸ್ಮವನ್ನಾಗಿಸಬೇಕು ಅಂತ ತ್ರಿಶೂಲವನ್ನ ಸೃಷ್ಟಿಸಿ ಬಿಟ್ಟರೆ ಶೂಲಧರನಾದ, ಹಾಗೆ ಸರ್ಪಗಳನ್ನ ಸೃಷ್ಟಿಸಿ ಬಿಟ್ಟರೆ ಅದನ್ನ ಕೊರಳಿನಲ್ಲಿ ಧರಿಸಿಕೊಂಡ ನಾಗಭೂಷಣನಾದ, ಸಿಟ್ಟಿನಿಂದ ಸಿಡಿದು ಭೂಮಿಯನ್ನ ಬಡಿದಾಗ ವ್ಯಾಘ್ರಾಸುರ ಗಜಾಸುರರು ಹುಟ್ಟಿಕೊಂಡರು. ಮರ್ದಿಸಿ ಅಂತ ಹೋದರೆ ಅವರನ್ನೇ ಮರ್ದಿಸಿದ ವ್ಯಾಘ್ರ ಚರ್ಮಾಂಬರದರ
ಗಜತೈಮಾಂಬರಧರನಾದ. ಏನು ಆಶ್ಚರ್ಯ ಇದು! ಭೂತ ಪ್ರೇತಗಳನ್ನು ಕಳುಹಿಕೊಟ್ಟರೆ ಅವರೊಟ್ಟಿಗೆ ಸಂತೋಷದಿಂದ ಕುಣಿದು ಕುಪ್ಪಳಿಸಿದ ಭೂತಪತಿ ಇವನಾದ. ಹಾಗಿದ್ರೆ ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಈತ ಪರಮೇಶ, ಮಹೇಶ, ಸರ್ವೇಶ, ಜಗದೀಶ, ಓ ಈಶನೇ! ಅಹಂಕಾರ ಮತ್ತನಾಗಿ ತಪ್ಪನ್ನ ಸೆಗೆಬಿಟ್ಟೆ ಸ್ವಾಮಿ, ನನ್ನನ್ನು ಕ್ಷಮಿಸು. ನೀನೊಬ್ಬ ಘನೋ ತಪೋನಿಧಿ ಎನ್ನುವ ಮಟ್ಟಿಗೆ ಅನುಮಾನವೇ ಇಲ್ಲ. ಮಹೋಗ್ರ ಸ್ವಾಮಿ, ಭಾವೋದ್ವೇಗಕ್ಕೊಳಗಾಗಬೇಡ. ಸೈರಿಸು. ಒಂದು ಸತ್ಯದ ನಿನಗೆ ಮನವರಿಕೆ ಆಗಲೇಬೇಕು. ಲೋಕದಲ್ಲಿ ತಪಶಕ್ತಿಯಿಂದ ಏನನ್ನೇ ಗಳಿಸಿದರು ದೈವ ಶಕ್ತಿಯನ್ನ ಮೆಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ನೀನೇ ನೋಡಿದೆಯಲ್ಲ, ನನ್ನನ್ನು ಕೊಲ್ಲುವುದಕ್ಕೆ ಸೃಷ್ಟಿಸಿದ ತ್ರಿಶೂಲ ನನಗೊಂದು ಆಯುಧವಾಯಿತು. ಸರಿ, ನನ್ನನ್ನ ಕೊಲ್ಲುವುದಕ್ಕೆಂದು ಸೃಷ್ಟಿಸಿದ ಸರ್ಪಗಳು ನನಗೆ ಅಲಂಕಾರಕ್ಕಾದವು. ಗಜಾಸುರ ವ್ಯಾಘ್ರಾಸುರರನ್ನ ಸೃಷ್ಟಿಸಿದ್ರೆ ದಿಗಂಬರನಾಗಿ ತಿರುಗುವ ನನಗೊಂದು ಬಟ್ಟೆ ಸಿಕ್ಕಿದ ಹಾಗಾಯ್ತು. ಭೂತ ಪ್ರೇತಾದಿಗಳನ್ನ ಸೃಷ್ಟಿಸಿದ್ರೆ ಒಂಟಿಯಾಗಿ ತಿರುಗುವ ನನಗೊಂದು ಮೇಳ ಸಿಕ್ಕಿದ ಹಾಗಾಯ್ತು. ಅಂತೂ ನಿನ್ನ ಯಾವುದೇ ತಪಶಕ್ತಿಯಿಂದ ದೈವ ಶಕ್ತಿಯನ್ನ ಮೆಟ್ಟುವುದಕ್ಕಾಗುವುದಿಲ್ಲ ಎಂಬುದನ್ನು ತಿಳಿದ ಮೇಲೆ ಶರಣಾಗಿದ್ದೀಯ. ಹೌದು ಸ್ವಾಮಿ, ನಾನು ಬಯಸಿದ್ದನ್ನೇ. ನಿನ್ನಂತವ ಗಳಿಸಿದ್ದು ಲೋಕದ ಹಿತಕ್ಕಾಗಬೇಕು. ಅದಾಗದೇ ಉಳಿಯಿತು. ಯಾಕೆ? ನಿನ್ನ ಬುದ್ಧಿಗೆ ಅಹಂಕಾರದ ಪರದೆ ಮುಸುಕಿತ್ತು. ಅದನ್ನ ಹೋಗಲಾಡಿಸಿದೆ. ಸಿಟ್ಟು ಬರುವುದಕ್ಕೂ ಕಾರಣಾರ್ಥವಿಸಿಕೊಂಡೆ. ನಿನ್ನ ಮಡದಿ ಕುಮುದೆ ನನ್ನ ಜೊತೆಯಲ್ಲಿ ಬರುವುದನ್ನು ನೋಡಿ ಶುಭಂಕರನಾದ ಶಂಕರ ಯಾವ ಕಾಲಕ್ಕೂ ಅಮಂಗಳ ಕಾರ್ಯವನ್ನ ಮಾಡಲಾರ. ಗಳಿಸಿದ ನಿನ್ನ ತಪೋ ಪುಣ್ಯವನ್ನ ಲೋಕದ ಹಿತಕ್ಕಾಗಿ ವೇಯಿಸು. ನಮೋ ನಮಃ. ಬೆಳಗಾಗುವ ಸಮಯ ಬಂತು. ಯೋಗ ನಿದ್ರೆಯಲ್ಲಿ ಇರುವ ಶ್ರೀಹರಿ ಏಳುವ ಕಾಲ ಸನ್ನಿಹಿತವಾಗಿದೆ. ಆದಷ್ಟು ಬೇಗನೆ ವೈಕುಂಠವನ್ನು ಸೇರ್ತೇನೆ. ಏನಿದೇನಿದು ಭಾವ ಅತಿಯಾದ ಸೋಜಿಗ, ಏನಿದೇನಿದು ಭಾವ ಅತಿಯಾದ ಸೋಜಿಗ, ದಾನವಾಂತ ಕೈ ಪರಿಯ ಕಷ್ಟದೊಳು ಎಲ್ಲಿಗೆ ಪಯಣವಯ್ಯ, ದಾನವಾಂತ ಕೈ ಪರಿಯ ಕಷ್ಟದೊಳು ಎಲ್ಲಿಗೆ ಪಯಣವಯ್ಯ. ನೇರವಾಗಿ ಇಲ್ಲಿಗಾಗಿ ಬಂದವ ನೀನು. ನಿನ್ನ ನೋಡುತ್ತಾ ಇದ್ದೇರಿ, ಬಹಳ ಕ್ರಶನಾಗಿ ಹೋಗಿದ್ದೀಯ. ರಕ್ತ ಸೂಸುತ್ತಾ ಇದೆ, ರುಂಡ ಕಾಣಿಸುತ್ತಾ ಇದೆ. ಯಾಕಯ್ಯ ಹೀಗೆ? ನಿನ್ನಂತವ ಯಾಕೆ ಅಂತ ಕೇಳಿದ್ರೆ ಏನಾಗ್ತದೆ ಗೊತ್ತಾ? ಬಿದ್ದವನ ಸಮೀಪ ಹೋಗಿ ಈಗ ಬಿದ್ದೀಯಾ ಅಂತ ಕೇಳದ ಹಾಗಾಗ್ತದೆ. ಅಲ್ಲದೇ ಇದ್ರೆ ಯೋಚನೆ ಮಾಡು. ಸರ್ವಾಂತರ್ಯಾಮಿ ನೀನು. ಲೋಕದಲ್ಲಿ ನಡೆಯುವ ಎಲ್ಲವೂ ನಿನ್ನಿಷ್ಟದಂತೆ ನಡೆಯುವುದು. ನಿನ್ನ ಭಾವನೆಗೆ ಏನಾಯ್ತು ಅಂತ ಗೊತ್ತಿಲ್ವಾ? ಹೇಳಿಕೊಳ್ಳುವುದಕ್ಕೆ ಬಂದ ನನಗೆ ಸಂಕೋಚವಿಲ್ಲ. ಮಗಳಾದ ಶಾರದೆಗೆ ವಿದ್ಯಾಧಿಕಾರಿಣಿ ಪಟ್ಟವನ್ನು ಕೊಡಬೇಕೆಂದು ಸತ್ಯಲೋಕವನ್ನ ಶೃಂಗರಿಸಿದ ಬ್ರಹ್ಮದೇವ ಲೋಕದ ಎಲ್ಲರನ್ನ ಆಮಂತ್ರಿಸಿ ಮಗಳನ್ನೇ ಮದುವೆಯಾದ. ಯಾಕೆ ಅಂತ ಪ್ರಶ್ನಿಸಿದ್ದಕ್ಕೆ ನನಗೆ ಸಮಾನ ತಾನು ಎಂಬುದನ್ನು ತೋರಿಸುವುದಕ್ಕಾಗಿ 5ನೆಯ ತಲೆಯನ್ನ ಸೃಷ್ಟಿ ಮಾಡಿದ. ಅಕ್ರಮ ಸೃಷ್ಟಿ ಇರಬಾರದು ಎಂದು ಲಯಕರ್ತುವಾದಂತ ನಾನು ಆತನ ರುಂಡವನ್ನ ಚಿವುಟಿದೆ, ಕರ ಕಚ್ಚಿದೆ, ಹಸಿವೆ ಎಂದು ಬೊಬ್ಬಡುತ್ತಾ ಇದೆ. ಆದಷ್ಟು ಬೇಗನೆ ಇದರ ಹಸಿವನ್ನು ಹೆಂಗಿಸು. ಬ್ರಹ್ಮ ಕಪಾಲ ಅಲ್ಲವೇ? ಇತ್ತ ಬಾ ಬ್ರಹ್ಮನ ಕಪಾಲ, ಇತ್ತ ಬಾ ಬ್ರಹ್ಮನ ಕಪಾಲವೇ, ಕೃತ್ತಿವಾಸನ ಪಿಡಿದೆ ಯಾತಕ್ಕೆ, ಕೃತ್ತಿವಾಸನ ಹಿಡಿದೆ ಯಾತಕ್ಕೆ, ನೆತ್ತರವನ ಇತ್ತು ಸಲಗುವೆ, ನೆತ್ತರವ ನಾ ಇತ್ತು ಸಲಗುವೆ ಎನ್ನಲು ಕೇಳಿ. ಇದು ದಷ್ಟಪುಷ್ಟನಾಗಿ ಬೆಳೆದು ನಿಂತವನಾರು.
ರಕ್ತ ಮಾಂಸಗಳೆಲ್ಲವೂ ನನ್ನಲ್ಲಿದೆ. ಬಾ 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 ಬಾ. ಮೋಸ ಮೋಸ ಎಂದು ಬೊಬ್ಬಿಡುತ್ತಾ ಇದೆ. ಹಾಗಿದ್ದರೆ ರಕ್ತಗಳು ಬೇಕೇ ಬೇಕು. ಎಲ್ಲ ಬ್ರಹ್ಮ ಕಪಾಲವೇ, ಇದು ಮುಂದೊಂದು ಸಮಯದಲ್ಲಿ ಕುರುಕ್ಷೇತ್ರ ಮಹಾಯುದ್ಧ ನಡೆಯುತ್ತದೆ. ಆಗ ನಿನಗೆ ರಕ್ತವನ್ನು ಕುಡಿಸುತ್ತೇನೆ. ನಡೆ. ಯಾವಾಗ ಹೊಟ್ಟೆಯ ಹಸಿವು ಹಿಂಗಿತೋ ಆಗ ಜ್ಞಾನದ ಹಸಿವು ಪ್ರಾರಂಭವಾಯಿತು. ನಿಜ. ತಪ್ಪು ಮಾಡಿದ್ದು ಬ್ರಹ್ಮ, ಶಿಕ್ಷೆ ಆದದ್ದು ನನಗೆ. ಯಾಕೆ? ಇದಕ್ಕೆಲ್ಲ ಕಾರಣ ಇಲ್ಲದೆ ಇಲ್ಲ ಬಾವಯ್ಯ. ನಿನಗುವ ಗರ್ವ ಬಂದಿತ್ತು. ಕಾರಣ ಏನು? ದೇವೇಂದ್ರ ಬಂದು ಹೇಳಿದ ದೇವಲೋಕಕ್ಕಾಗಿ ಬರಬೇಕು ಎಂದು. ದೇವಲೋಕಕ್ಕಾಗಿ ಹೊರಟೆಯ ನೀನು ಸತ್ಯಲೋಕಕ್ಕೆ ಹೋದಿ. ಸರಿ, ಈ ಪರಿಸ್ಥಿತಿ ಬಂದೊದಗಿತ್ತು. ಹಾಗಿದ್ರೆ ಬ್ರಹ್ಮನಿಗೂ ಗರ್ವ ಬಂದಿದೆ. ಕಾರಣ ಏನು? ಚತುರ್ಮುಖ ಬ್ರಹ್ಮವು ಇನ್ನೊಂದು ತಲೆಯನ್ನೇ ಸೃಷ್ಟಿಸಿದ ಅವನಿಗೂ ಗರ್ವ ಅಲ್ವಿ. ಆ ಕಾರಣದಿಂದಾಗಿ ಗರ್ವ ಹರಣವಾಯಿತು. ತ್ರಿಮೂರ್ತಿಗಳಲ್ಲಿ ನಮ್ಮಿಬ್ಬರಿಗೆ ಅಹಂಕಾರ ನಿನಗೆ ಬಾಧಿಸ್ಲಿಲ್ವ ಅದು? ಅಲ್ಲ ಸರಿ, ನೀನು ಯೋಗ ನಿದ್ರೆಯಲ್ಲಿ ನಿದ್ದೆ ಬಂದವನಿಗೆ ಏನು ಬಾಧಿಸ್ತದೆ? ಯಾವುದು ಬಾಧಿಸಿಲ್ಲ. ಸರಿ, ಆದ್ರೆ ಲೋಕ ಕಲ್ಯಾಣವೂ ಆಯಿತು. ಬ್ರಹ್ಮ ಕಪಾಲ ಹಿಡಿದ ನಿಜ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇರಿ. ಕಪಾಲಕ್ಕೆ ಮುಂದೊಂದು ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ರಕ್ತ ಸಿಗುತ್ತದೆ ಎಂದು. ಭವಯ್ಯ, ಆಯಾಸವಾಗಿದೆ, ದಣಿವಾಗಿದೆ, ಅಯ್ಯೋ ಎಂದು ಹೇಳುತ್ತಾ ಇದ್ದೀಯ. ಯೋಚನೆ ಮಾಡಬೇಡ, ನಮ್ಮ ಮನೆ 4 ದಿವಸ ಉಳಿದುಕೊಂಡೇ ಹೋಗಬೇಕು. ಮಂಗಳಂ ಜಯ ಮಂಗಳಂ ಹರಿಗೆ ಮನಮೋಹನಾಂಗಗೆ ಮಂಗಳಂ ಜಯ ಮಂಗಳಂ ಹರಿಗೆ ಶಂಖಚಕ್ರಾಂಕಿತಗೆ ಈಶಗೆ ವೆಂಕಟೇಶನಿಗೆ ಮುರಳಿ ಬಿಹಾರಿಗೆ ಸಂಕಟ ಡಂಕ ಬುದಂಕ ವಿನೋದಗೆ ಮಂಗಲಂ ಜಯ ಮಂಗಲಂ ಹರಿಗೆ ಮಂಗಲಂ ಮಂಗಲಂ ಮಂಗಲಂ. ಕದ್ದು ಬಿಟ್ಟಿದ್ದು ಕಾಳಗಕ್ಕೆ ಬಂದರೆ ಶತಮಖ ಬ್ರಹ್ಮಾದಿ ಸುರ ಪಶುಪತಿಯ ಬೆಂಬಲವಾದ ರಂಜನು ನಾನೀ ಮಣಿಯ ಕೇಳು. ಕಾಳಗಕ್ಕೆ ಬಂದರೆ ಶತಮಖ ಬ್ರಹ್ಮಾದಿ ಸುರಪರು ಬಂದರು. ಅಂಜುಮರೆಲ್ಲ ಭೀತಿ ಪಡುವಲ್ಲ ಹೋಗಿ ಹೇಳು. ಸ್ವಾಮಿಯೇ, ಹಾಗಾದ್ರೆ ನಾಳೆ ದಿವಸ ಸ್ಥಿತಿ ಏನೆನ್ನುವುದನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಎಂಬುದು ಸತ್ಯವಾಯಿತು. ನಿಮ್ಮನ್ನೇ ನಂಬಿಕೊಂಡಂತಹ ನನ್ನ ಗತಿ ಏನು ಸ್ವಾಮಿ? ನನ್ನ ಸ್ಥಿತಿ ಏನು? ಭಾರ ನಿನ್ನದು ನೀರೆ ನಮ್ಮಯ ಭಾರ ನಿನ್ನದು ವಾರಿ ಜಾಚಗಿ ಪೀಳಿ ವಾರಿ ಜಾಚಗಿ ಪೀಳಿ ನಾಳಿನ ವಾರತೆಯ ನೀ ತಿಳಿದು ವಾರತೆಯ ನೀ ತಿಳಿದು ಸಹಗಮನವನು ಸಹಗಮನವನು ಮಾಡಿಂದ ನಾಳಿನ ವಾರ್ತೆಯ ನೀ ತಿಳಿದು ಸಹಗಮನವನು ಮಾಡೆಂದ
ನಮ್ಮಯ ಭಾರ ನಿನ್ನ ಪಾಂಡವರ ಜೀವನದ ಮಹಾಭಾರವನ್ನ ಹೆಣ್ಣಾಗಿರುವ ನಿನ್ನ ಹೆಗಲ ಮೇಲೆ ಹೊರಿಸುತ್ತಾ ಇದ್ದೇನೆ. ಕೊಂಡು ಹೋಗು ಭಾರದ ಹೊರೆಯನ್ನ ಭಗವಂತನ ಪಾದದಲ್ಲಿ ಕೆಡ ಹಾಕು. ನೋಡು ಧರಿ ಅಂತ ಹೇಳು. ಕವಳೆ ತೋರಿದ್ರೆ ಆದೀತು. ಒಂದು ವೇಳೆ ಶ್ರೀಕೃಷ್ಣ ಚಕ್ರಧಾರಿಯಾಗಿ ಬಂದೆ ಅವನ ಗೆಲ್ಲುತ್ತೇನೆ ಎನ್ನುವ ಭರವಸೆ ನನಗೆ ಖಂಡಿತ ಇಲ್ಲ. ಪ್ರಪಂಚ ಯಾವ ಶಕ್ತಿಗೂ ಇಲ್ಲ. ಅವ ಬಂದರೆ ಅವನ ಶ್ರೀಚಕ್ರಕ್ಕೆ ನನ್ನ ಕಂಠವನ್ನ ಸಮರ್ಪಿಸು. ನಿನ್ನ ಗತಿ ಇನ್ನೇನೊಂದು ಪ್ರಶ್ನೆ ಮಾಡ್ತಾ ಇದ್ದೀಯ? ಏನು? ನೋಡು, ಪ್ರಪಂಚವನ್ನ ಹುಡುಕಿ ನೋಡು, ಕೆದಕಿ ನೋಡು. ಮಹಾನುಭಾವರು ಆಚರಿಸಿದ ಒಂದೊಂದು ದಾರಿಯನ್ನು ನೋಡು. ಅನೇಕ ಪತಿವ್ರತೆಯರ ಆ ಹೆದ್ದಾರಿಯನ್ನು ನೋಡು. ಅದೇ ನೀನು ಸುಭದ್ರ ಮದುವೆ ಆದ ಮೇಲೆ ಒಟ್ಟಾಗಿ ನಲಿಲ್ಲ, ಯಾವ ಸುಖವನ್ನು ಉಳ್ಳಿಲ್ಲ, ಯಾವ ಸುಖವನ್ನು ನಿನಗೆ ನಾನು ಕೊಡಲಿಲ್ಲ. ಕೊನೆ ಕಾಲದಲ್ಲಿ ನಾವು ಇಬ್ಬರು ಒಟ್ಟಾಗಿ ಹೋಗಬೇಡ ಬೇರೆ ಧಗಿಸುವ ಅಗ್ಗಿಯಲ್ಲಿ ಅಥವಾ ನನ್ನ ಹೆಣ ಬೇಯುತ್ತಿರುವ ಕಾಲದಲ್ಲಿ ಅಲ್ಲಿಗೆ ಬಂದು ಸಹಗಮನ ಮಾಡಿಬಿಡು. ಒಟ್ಟಾಗಿಯೇ ಹೋಗೋಣ. ನಿಮ್ಮನ್ನು ಬಿಟ್ಟು ಅರಕ್ಷಣವು ಈ ಪ್ರಪಂಚದಲ್ಲಿ ನಾನು ಬದುಕಲಾರೆ ಸ್ವಾಮಿ, ಬಾಳಲಾರೆ. ಇಲ್ಲಿ ಅರ್ಧಕ್ಕೆ ನಿಂತಿರುವಂತ ನಮ್ಮ ದಾಂಪತ್ಯ ಜೀವನವನ್ನು ನಾವು ಅಲ್ಲಿ ಮುಂದುವರಿಸೋಣ. ನನ್ನ ಬಗ್ಗೆ ನಾನು ಯೋಚಿಸುತ್ತಿಲ್ಲ, ನನಗಾಗಿ ನಾನು ಅಳುತ್ತಲೂ ಇಲ್ಲ. ಮತ್ತೆ ಸಾವಿನಲ್ಲಿ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಳಬಹುದು ಸ್ವಾಮಿ. ಆದರೆ ನಮ್ಮಷ್ಟೇ ನಾವು ಈ ಚಿಂತಿಸಕೂಡದಲ್ಲ. ನಮಗೊಬ್ಬ ಮಗನಿದ್ದಾನೆ ತಾನೇ, ಅಭಿಮನ್ಯು. ಹತ್ತಿಲ್ಲ ಹಲವಿಲ್ಲ, ಇರುವಾತ ಒಬ್ಬನೇ. ಮಕ್ಕಳು ಬೇಕು ಅಂತ ಕಣ್ಣೀರ್ಗರೆಯುವಂತ ತಂದೆ ತಾಯಿದ್ರೆ ಎಷ್ಟು ಜನ ಇಲ್ಲ ಈ ಪ್ರಪಂಚದಲ್ಲಿ. ಪೂಜೆ ತಪಸ್ಸು ವ್ರತ ಮಾಡೋರು ಇನ್ನೆಷ್ಟು ಮಂದಿ ಇಲ್ಲ. ಇದ್ದೊಬ್ಬ ಮಗನನ್ನು, ಚಂದ್ರವಂಶದ ಕುಡಿಯನ್ನು ತಂದೆ ತಾಯಿಗಳದಂತ ನಾವೇ ಅನಾಥನನ್ನಾಗಿಸಿ ಹೋಗಬೇಕೆ ಹೇಳಿ? ಅವನ ಗತಿ ಏನು ಸ್ವಾಮಿ? ಅಭಿಮನ್ಯುವಿನ ಸ್ಥಿತಿ ಏನು ಹೇಳಿ. ತಂದೆಯಾಗಿ ಮಗನನ್ನ ಕಾಪಾಡಲಿಲ್ಲ, ಎತ್ತಿ ಆಡಿಸಿಲ್ಲ, ಸಂಸ್ಕಾರ ನೀಡಲಿಲ್ಲ. ತಂದೆ ತರವನ್ನು ನಾನು ಮರೆತೇನೆ. ಆದರೆ ಕೊನೆ ಕಾಲದಲ್ಲಿ ತಂದೆ ಆದವ ಮಕ್ಕಳಿಗೆ ಅನುಕುವಂತ ದಾರಿಯನ್ನು ತೋರಿಸಬೇಕಾದ್ದು ಹೊಣೆ. ಏನು ಹೇಳಲಿ, ಯಾರಿಗೆ ತಿಳಿಸಿರಿ ಹೇಳು ಸುಭದ್ರ? ಏನವನ ಗತಿ ಕೇಳು. ಯಾರಲ್ಲಿ? ಪಾಂಡವರ ಭಾಗ್ಯವನ್ನ ಕೇಳು, ಚಂದ್ರವಂಶದ ಪುಣ್ಯವನ್ನ. ಸುಭದ್ರ, ಯೋಗ ಇದ್ರೆ, ಭಾಗ್ಯ ಇದ್ರೆ ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟ ಕರವ ಮುಗಿವೆ ತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟ ಕರವ ಮುಗಿವೆ. ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ, ನೆಂಟಕರವ ಮುಗಿವೆ. ಅವನ ನಿನ್ನ ಸ್ವಭಾವವ ಅರಿಯದೆ ಭಾವನೆ ನೂತ ಬರಿದೆ, ಎನ್ನ ಭಾವ ಏನೂತ ಬರಿದೆ. ಸ್ವಭಾವ ಅರಿಯದೆ ಭಾವ ಏನೂತ ಬರಿದೆ.
ಭಾವಿಸಲಿಗೆಮ್ಮ ಜೀವ ಘಾತಕ್ಕೆ ಬಂದ ಭಾವಿಸಲಿಗೆಮ್ಮ ಜೀವ ಘಾತಕ್ಕೆ ಬಂದ ಭಾವಕರವ ಮುಗಿವೆ ಓ ಭಾವಕರವ ಮುಗಿವೆ ಭಾವಿಸಲಿಗೆಮ್ಮ ಜೀವ ಖಾತಾಗೆ ಬಂದ ಭಾವಕರವ ಮುರಿವೆ ಏನಣ್ಣ ಇದು? ಇಂತಹ ಹೊತ್ತಿನಲ್ಲಿಯೂ ಸರಸವಾಡುವುದೇ ಹೇಳು ನೀನು. ಅಲ್ಲದೆ ಇದ್ದರೆ ಸಣ್ಣ ಮಗುವಾಗಿರುವಂತಹ ನನ್ನನ್ನು ಉದ್ಯಾನಕ್ಕೆ ಕರೆದುಕೊಂಡು ಹೋಗಿ ನೀನು ಆಡುತ್ತಿದ್ದ ಮಾತಿತ್ತು. ನೋಡು ತಂಗಿಯಲ್ಲಿ ಬಿಳಿಯ ಕಾಗೆ ಉಂಟು ಎನ್ನುವ ಹಾಗೆ, ಎಲ್ಲಿ ಎಲ್ಲಿ ಎನ್ನುವ ಹಾಗೆ ನಾನು ಹುಡುಕುತ್ತಿರುವಾಗ ನೀನು ಕೈತಟ್ಟಿ ನಗೆಯಾಡುತ್ತಾ ಇದ್ದೆ. ಈಗ ನಾನು ಸಣ್ಣವಳಲ್ಲ, ಒಂದು ಮಗುವಿನ ತಾಯಿ ನಾನು. ಏನಣ್ಣ ಇಂತಹ ಬಣ್ಣದ ಮಾತಾಡುವುದು? ನೀನೀಗ ಸಣ್ಣವಳು ಅಲ್ಲ, ನಾನು ಮಾಡುತ್ತಾ ಇರುವುದು ವಿನೋದವೂ ಅಲ್ಲ. ಮತ್ತಿನ್ನೇನು ನನ್ನ ಗಂಡ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಯಾರು ಹೇಳಿದ್ಯಾರು ನಿನಗೆ? ಸರಿ, ನಿನ್ನ ಊಹೆ. ಪಾರ್ಥ ಹಾಗೂ ಕೃಷ್ಣನ ಸಂಬಂಧವನ್ನ ಕಂಡ ಅನೇಕರು ಲೋಕದಲ್ಲಿ ಅಸೂಯೆ ಪಡುತ್ತಾ ಇದ್ದಾರೆ. ಹೌದು, ನಮ್ಮ ಸಂಬಂಧವನ್ನ ಕೆಡಿಸುವ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಯಾರೋ ಸುಮ್ಮನೆ ಗುಲ್ಲೆಬ್ಬಿಸಿರಬೇಕು. ಹಾಗಾಗಿ ಯಾರೋ ಈ ಮಾತನ್ನಾಡಿದರೆ ನಾನು ನಂಬುತ್ತಿರಲಿಲ್ಲ ತಂಗಿ. ಇನ್ಯಾರು ಆಡಿದ್ರು? ಲೋಕದ ಹಿತಕ್ಕಾಗಿ ತ್ರಿಲೋಕ ಸಂಚಾರ ಮಾಡುವ ನಾರದ ಮುನಿಗಳೇ ಬಂದು ಹೇಳಿದರು. ನಾನು ಯೋಚಿಸುವುದೇನು ಗೊತ್ತೇ ತಂಗಿ, ಏನಣ್ಣ, ನಮ್ಮ ಅತ್ತೆ ಕುಂತಿದೇವಿ ಅದೆಷ್ಟು ಸಾತ್ವಿಕಳು, ಕೃತಜ್ಞತಾ ಭಾವನೆ ಉಳ್ಳವಳು. ಅಂತಹ ನಮ್ಮ ಅತ್ತೆಯ ಹೊಟ್ಟೆಯಲ್ಲಿ ಭಿಕಾರಿಗಳಾದ ಪಾಂಡವರು ಹುಟ್ಟಬಹುದೇ? ಬೇಡ.